ಆತ್ಮೀಯ ಸ್ಪರ್ಧಾತ್ಮಕ ಮಿತ್ರರೇ, ತಮಗೆಲ್ಲರಿಗೂ ಸಗರ್ನಾಡು ಎಜುಕೇಷನ್ ಅಕಾಡೆಮಿ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. KS, PSI, FDA, SDA, ಗ್ರೂಪ್ ಸಿ, PA ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಈ ವಿಡಿಯೋವನ್ನು ನಾನು ತಂದಿದ್ದೇನೆ. ಇದು ಏಪ್ರಿಲ್ ತಿಂಗಳ ಸ್ಪರ್ಧಾ ವಿಜೇತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಒಂದು ಚರ್ಚೆ ಮತ್ತು ವಿವರಣೆಯನ್ನು ತಂದಿದ್ದೇನೆ. ತಾವು ಈ ವಿಡಿಯೋನ ವೀಕ್ಷಿಸಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಎಪ್ಪತ್ತೊಂದನೇ ಆವೃತ್ತಿಯ ಮಿಸ್ ವರ್ಲ್ಡ್ ಸ್ಪರ್ಧೆ 2024ರಲ್ಲಿ ನಡೀತು. ಇದು ಮಿಸ್ ವರ್ಲ್ಡ್ ಸ್ಪರ್ಧೆಗೆ ಯಾರು ಆಯ್ಕೆ ಆದರು ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಏನಪ್ಪ ಅಂದರೆ ಬರ್ಬೋದು. ಅದನ್ನು ಕ್ರಿಸ್ಟಿನಾ ಫಿಟ್ಜ್ರೋಕ್ ಅಂತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದರೆ ವಿಶ್ವಸುಂದರಿಯಾಗಿ 2024ನೇ ಸಾಲಿನ ವಿಶ್ವಸುಂದರಿಯಾಗಿ ಏನಪ್ಪ ಅಂದರೆ ಆಯ್ಕೆಯಾಗಿರ್ತಕ್ಕಂಥದ್ದು. ಇನ್ನು ಇವರು ಯಾವ ದೇಶದವರು ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ರೆ ಅದು ಜೇಕ್ ಗಣರಾಜ್ಯದ ಒಂದು ವಿಶ್ವಸುಂದರಿಯಾಗಿರ್ತಕ್ಕಂಥದ್ದು. ಅದೇ ರೀತಿ ರನ್ನರ್ ಅಪ್ ಆಗಿ ಯಾರು ಆಯ್ಕೆ ಆದ್ರಪ್ಪ ಅಂದರೆ ಲೆಬನಾನ್ ದೇಶದ ಯಾಸ್ಮಿನ್ ಜೌಟನ್ ಅಂತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದರೆ ಮೊದಲನೇ ರನ್ನರ್ ಅಪ್ ಆಗಿ ಏನಪ್ಪ ಅಂದರೆ ಆಯ್ಕೆಯಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ನಮ್ಮ ಭಾರತದಿಂದ ಯಾರು ಪ್ರತಿನಿಧಿಸಿದ್ರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಬರ್ಬೋದು. ಅದಕ್ಕಾಗಿ ಯಾರು ಪ್ರತಿನಿಧಿಸಿದ್ರಪ್ಪ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ರೂಪದರ್ಶಿಯಾಗಿರ್ತಕ್ಕಂಥ ಸಿನಿ ಶೆಟ್ಟಿ ಅವರು ಏನು ಮಾಡ್ತಾರಪ್ಪ ಅಂದರೆ ಭಾರತದ ಪರವಾಗಿ ಭಾರತ ದೇಶವನ್ನು ಏನು ಮಾಡ್ತಾರಪ್ಪ ಅಂದರೆ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಇವರು ಪ್ರತಿನಿಧಿಸ್ತಾರೆ. ಯಾರು? ಸಿನಿ ಶೆಟ್ಟಿ ಅವರು. ನೋಡಿ, ಮಿಸ್ ವರ್ಲ್ಡ್ದಲ್ಲಿ ಸುಮಾರು ಇಲ್ಲಿವರೆಗೆ ನಮ್ಮ ಏನಪ್ಪ ಅಂದರೆ ಭಾರತದವರು 6 ವಿಶ್ವಸುಂದರಿ ಏನಪ್ಪ ಅಂದರೆ 6 ವಿಶ್ವಸುಂದರಿಯರು ಏನಪ್ಪ ಅಂದರೆ ಆಯ್ಕೆಯಾಗಿರ್ತಕ್ಕಂಥದ್ದು. ಎಷ್ಟು? 6 ವಿಶ್ವಸುಂದರಿಯರು ಏನಪ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ ಈವರೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು. ರೀಟಾ ಪರಿಯಾರ್ ಆಗಿರ್ಬೋದು, ಐಶ್ವರ್ಯ ರೈ ಬಚ್ಚನ್ ಆಗಿರ್ಬೋದು, ಡಯಾನಾ ಹೆಡನ್ ಆಗಿರ್ಬೋದು, ಯುಕ್ತಾ ಮುಖಿ ಆಗಿರ್ಬೋದು, ಪ್ರಿಯಾಂಕಾ ಚೋಪ್ರಾ ಜೋನಸ್ ಆಗಿರ್ಬೋದು, ಮಾನ್ಸಿ ಚಿಲ್ಲರ್. ಇತ್ತೀಚೆಗೆ ನಮ್ಗೆ ಗೊತ್ತಿದೆ ನಿಮ್ಗೆ 2017ರಲ್ಲಿ ಮಾನ್ಸಿ ಚಿಲ್ಲರ್ ಅವ್ರು ಏನಪ್ಪ ಅಂದರೆ ವಿಶ್ವಸುಂದರಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇನ್ನು ಕೇಂದ್ರ ಚುನಾವಣೆ ಆಯೋಗದ ಆಯುಕ್ತರಾಗಿ ಯಾರು ಆಯ್ಕೆಯಾಗಿರಪ್ಪ ಅಂದರೆ ಜ್ಞಾನೇಶ್ ಕುಮಾರ್ ಮತ್ತು ಸೂಪರ್ ಸಂಧು. ಯಾರು? ಸುಖ್ಬೀರ್ ಸಂಧು ಆಗಬೇಕಾಗಿತ್ತು. ಯಾವುದು? ಸುಖ್ಬೀರ್ ಸಂಧು ಅವರು ಏನಪ್ಪ ಅಂದರೆ ಕೇಂದ್ರ ಚುನಾವಣೆ ಆಯೋಗದ ಸದಸ್ಯರಾಗಿ ಆಯುಕ್ತರಾಗಿ ಯಾರಪ್ಪ ಅಂದರೆ ಜ್ಞಾನೇಶ್ ಕುಮಾರ್ ಮತ್ತು ಸುಖ್ಬೀರ್ ಸಂಧು ಅವರು ಏನಪ್ಪ ಅಂದರೆ ಇತ್ತೀಚೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು. ಆದರೆ ಕೇಂದ್ರ ಚುನಾವಣೆ ಆಯೋಗದ ಮುಖ್ಯ ಚುನಾವಣೆ ಆಯುಕ್ತರೇ ಪ್ರಸ್ತುತ ಯಾರಪ್ಪ ಅಂದರೆ ರಾಜೀವ್ ಕುಮಾರ್ ಅವರು ಆಗಿರ್ತಕ್ಕಂಥದ್ದು. ನೋಡಿ, ದೇಶದ ಮೊಟ್ಟ ಮೊದಲ ವಾಣಿಜ್ಯ ಉದ್ಯಮದ ತೈಲು ಸಂಗ್ರಹಗಾರವನ್ನು ಎಲ್ಲಿ ಕೇಂದ್ರ ಸರ್ಕಾರ ನಿರ್ಮಿಸಲು ತೀರ್ಮಾನಿಸಿದಪ್ಪ ಅಂದರೆ ಉಡುಪಿ ಜಿಲ್ಲೆಯ ಪಾದೂರಿನಲ್ಲಿ ಏನಪ್ಪ ಅಂದರೆ ವಾಣಿಜ್ಯ ತೈಲ ನಿರ್ಮಾಣದ ಒಂದು ಸಂಗ್ರಹಗಾರವನ್ನು ಉಡುಪಿ ಜಿಲ್ಲೆಯ ಪಾದೂರದಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕೇಂದ್ರ ಸರ್ಕಾರ ಏನು ಮಾಡಿದಪ್ಪ ಅಂದರೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಇನ್ನು DRDO ಮಿಷನ್ ಒಂದು ದಿವ್ಯಾಸ್ತ್ರವನ್ನು ಸಿಡಿತಲೆಯ ಅಗ್ನಿ 5 ಏನಪ್ಪ ಅಂದರೆ ಯಶಸ್ವಿಯಾಗಿ ಏನಪ್ಪ ಅಂದರೆ ಉಡಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಅಗ್ನಿ 5 ಏನು ಮಾಡ್ತದಪ್ಪ ಅಂದರೆ ಅಗ್ನಿ 5 ನಿಮ್ಗೆ ಗೊತ್ತಿದೆ. ಇಲ್ಲಿವರೆಗೂ ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5 ನಾವು ಭಾರತ ದೇಶ ಉಡಾವಣೆ ಮಾಡ್ತಾ ಬಂದಿದೆ. ಇಲ್ಲಿ ಅಗ್ನಿ 5 ಸಿಡಿತಲೆ ಏನಪ್ಪ ಅಂದರೆ ಒಂದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಉಡಾವಣೆ ಆಗಿರ್ತಕ್ಕಂಥದ್ದು. ಇದು ಏನು ಮಾಡ್ತದೆ, ಒಂದೇ ಸಮಯಕ್ಕೆ 10 ಸಿಡಿತಲೆಗಳನ್ನು ಹೊತ್ತೊಯ್ದು ಏನು ಮಾಡ್ತಪ್ಪ ಅಂದರೆ ಏಕಕಾಲಕ್ಕೆ 10 ಗುರಿಗಳ ಮೇಲೆ ದಾಳಿಯನ್ನು ಮಾಡ್ತದೆ. ಒಂದು ಸಿಡಿತಲೆಯನ್ನು ಒಯ್ದು 10 ಬೇರೆ ಬೇರೆ ಸ್ಥಳಗಳ ಮೇಲೆ ಹೊಡೆದು ಹಾಕಬಹುದಾಗಿರ್ತಕ್ಕಂಥ ಒಂದು ಶಕ್ತಿ ಏನಪ್ಪ ಅಂದರೆ ಈಗ ಭಾರತ ದೇಶ ಕೂಡ ಆಗಿರ್ತಕ್ಕಂಥದ್ದು. ಯಾವುದು? ಅಗ್ನಿ 5 ನಿರ್ಮಾಣ ಮಾಡಿರ್ತಕ್ಕಂಥ ದೇಶ ಏನಪ್ಪ ಅಂದರೆ ದೇಶಗಳ ಗುಂಪಿನಲ್ಲಿ ನಮ್ಮ ಭಾರತ ದೇಶ ಕೂಡ ಏನಪ್ಪ ಅಂದರೆ ಒಂದಾಗಿರ್ತಕ್ಕಂಥದ್ದು. ನೋಡಿರಿ, MIRV ಟೆಕ್ನಾಲಜಿ ಅಂತಕ್ಕಂಥದ್ದು ಒಂದು ಇದು ಏನಪ್ಪ ಅಂದರೆ ಈ ಮುಖಾಂತರ ಏನು ಮಾಡ್ತಾರೆ, ಈ ತಂತ್ರಜ್ಞಾನದ ಮೂಲಕ ಏನಪ್ಪ ಅಂದರೆ ಅಗ್ನಿ 5 ಟೆಸ್ಟನ್ನು ಮಾಡಲಾಯಿತು. ಇದರ ವಿಸ್ತೃತ ರೂಪ ಕೇಳ್ಬೋದು. ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೆಂಟ್ರಿ ವೆಹಿಕಲ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇದರ ಗುರಿಯಾಗಿರ್ತಕ್ಕಂಥದ್ದು. ಅಗ್ನಿ 5ನ ಒಂದು ಸಾಮರ್ಥ್ಯ ಎಷ್ಟೈತಪ್ಪ ಅಂದರೆ ಅಗ್ನಿ 5ನ ಸಾಮರ್ಥ್ಯ 5000 ಕಿಲೋಮೀಟ್ರದಿಂದ 8000 ಕಿಲೋಮೀಟ್ರದವ್ರಿಗೆ ಏನಪ್ಪ ಅಂದರೆ ಇದರ ವ್ಯಾಪ್ತಿಯಾಗಿರ್ತಕ್ಕಂಥದ್ದು. ಅಂದರೆ ಇಷ್ಟು ಕಿಲೋಮೀಟ್ರದವ್ರಿಗೆ ಒಯ್ದು ಈ ಸಿಡಿತಲೆ ಬಾಂಬ್ಗಳನ್ನು ಏನು ಮಾಡ್ಬೋದಪ್ಪ ಅಂದರೆ ಹಾಕ್ಬೋದಾಗಿತ್ತು. ನೋಡಿರಿ, ಇದು ನಮ್ಮ ಭಾರತ ದೇಶದ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾವುದು? ಅಗ್ನಿ 5. ಈ ವಿಧದ ಅಗ್ನಿ 5 ಹೊಂದಿರತಕ್ಕಂಥ ದೇಶಗಳ ಸಾಲಿನಲ್ಲಿ ಫಸ್ಟಿಗೆ ಏನಪ್ಪ ಅಂದರೆ ಅಮೇರಿಕಾ ಏನಪ್ಪ ಅಂದರೆ ಅಗ್ನಿ 5 ಹೊಂದಿತ್ತು. ಆಮೇಲೆ ಇಂಗ್ಲೆಂಡ್ ಆಗಿತ್ತು. ಆಮೇಲೆ ರಷ್ಯಾ, ಫ್ರಾನ್ಸು,
ಚೀನಾ 5 ದೇಶಗಳು ಹೊಂದಿದ್ದು, ಇನ್ನು 6ನೇ ರಾಷ್ಟ್ರವಾಗಿ ನೋಡ್ರಿ 6ನೇ ರಾಷ್ಟ್ರವಾಗಿ ಏನಪ್ಪ ಅಂದರೆ ಭಾರತ ಸೇರ್ಪಡೆಯಾಗಿರ್ತಕ್ಕಂಥದ್ದು. ನೋಡಿರಿ ಈ ಮುಂಚೆ 5 ಅಗ್ನಿಫಾಯನ್ನು ಹೊಂದಿರತಕ್ಕಂಥ ದೇಶಗಳ ರಾಷ್ಟ್ರಗಳ ಸಂಖ್ಯೆ ಎಷ್ಟು 5. ಈಗ ಇತ್ತೀಚೆಗೆ ಭಾರತವನ್ನು ಸೇರಿಕೊಳ್ತು. ಇದ್ರ ಜೊತೆಗೆ ಏನಪ್ಪ ಅಂದರೆ 6 ದೇಶಗಳು ಏನಪ್ಪ ಅಂದರೆ ಅಗ್ನಿಫಾಯವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿರ್ತಕ್ಕಂಥದ್ದು. ಇನ್ನು ಭೂಮಿಯಿಂದ ಭೂಮಿಗೆ ನೋಡಿರಿ, ಭೂಮಿಯಿಂದ ಭೂಮಿಗೆ ಜಿಗಿಯುವ ಮಧ್ಯಮ, ಮಧ್ಯಂತರ, ಖಂಡಾಂತರ ವಿಧದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಹೆಸರು ಯಾವುದಪ್ಪ ಅಂದರೆ ಅಗ್ನಿ ಸರಣಿಗಳು ಅಂತ ನಾವೇನು ಮಾಡ್ತೀವಪ್ಪ ಅಂದರೆ ಅವು ಕರಿತೀವಿ. ನೋಡಿರಿ, ಭೂಮಿಯಿಂದ ಭೂಮಿಗೆ ಜಿಗಿಯತಕ್ಕಂಥ ಮಧ್ಯಮ ಆಗಿರ್ಬೋದು, ಮಧ್ಯಂತರ ಆಗಿರ್ಬೋದು, ಖಂಡಾಂತರ ವಿಧದ ಬ್ಯಾಲಿಸ್ಟಿಕ್ಗಳನ್ನು ನಾವೇನಂತ ಕರಿತೀವಪ್ಪ ಅಂದರೆ ಅಗ್ನಿ ಸರಣಿಗಳು ಅಂತ ಕರಿತೀವಿ. ಇನ್ನು ಭೂಮಿಯಿಂದ ಆಕಾಶಕ್ಕೆ ಜಿಗಿತಕ್ಕಂಥ ಕ್ಷಿಪಣಿಗಳನ್ನು ತ್ರಿಶೂಲ್ ಅಂತ ಕರಿತೀವಿ. ಭೂಮಿಯಿಂದ ಭೂಮಿಗೆ ಜಿಗಿಯುವ ದೇಶೀಯ ಅಭಿವೃದ್ಧಿ ಬ್ಯಾಲಿಸ್ಟಿಕ್ಗಳನ್ನು ನಾವು ಏನಂತೀವಪ್ಪ ಅಂದರೆ ಕ್ಷಿಪಣಿ ಪೃಥ್ವಿ ಸರಣಿ ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಇವು ಹೊಂದಿಸಿ ಬರೆಯಲ್ಲಿ ಬರ್ತಾವೆ. KPS ದವ್ರು ಏನು ಮಾಡ್ತಾರಪ್ಪ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಪ್ರಶ್ನೆ ಏನು ಮಾಡ್ತಾರೆ ನೋಡಿರಿ, ಭೂಮಿಯಿಂದ ಆಕಾಶಕ್ಕೆ ಜಿಗಿಯುವ, ಭೂಮಿಯಿಂದ ಭೂಮಿಗೆ ಜಿಗಿಯುವ, ಭೂಮಿಯಿಂದ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಸುಮಾರು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥದ್ದು. ಅದಕ್ಕಾಗಿ ತಮಗೆ ಈ ವಿಡಿಯೋನ ನಾನು ತಂದಿರ್ತಕ್ಕಂಥದ್ದು. ಭಾರತದ ಪ್ರಸಿದ್ಧ ಕ್ಷಿಪಣಿ ಮನುಷ್ಯ ಯಾರಪ್ಪ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಮನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಭಾರತೀಯ ಕ್ಷಿಪಣಿ ಮನುಷ್ಯ ಅಂತ ನಾವು ಏನು ಮಾಡ್ತೀವಿ ಕರಿತೀವಿ. ಭವಿಷ್ಯದ ಕ್ಷಿಪಣಿ ಮನುಷ್ಯ ಯಾರಪ್ಪ ಅಂದರೆ G ಸತೀಶ್ ರೆಡ್ಡಿಯನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಭವಿಷ್ಯದ ಕ್ಷಿಪಣಿ ಮನುಷ್ಯ ಅಂತ ಕರಿತೀವಿ. ಇನ್ನು ಅಗ್ನಿ ಕ್ಷಿಪಣಿ ಮನುಷ್ಯ ಅಂತ ನಾವು ಯಾರನ್ನು ಕರಿತೀವಪ್ಪ ಅಂದರೆ ಅವಿನಾಶ್ ಚಂದ್ರನನ್ನು ಏನು ಮಾಡ್ತೀವಪ್ಪ ಅಂದರೆ ಅಗ್ನಿ ಕ್ಷಿಪಣಿ ಮನುಷ್ಯ ಅಂತ ನಾವು ಕರಿತೀವಿ. ಇನ್ನು ಪೃಥ್ವಿ ಕ್ಷಿಪಣಿಯ ಒಂದು ಮನುಷ್ಯ ಅಥವಾ ರೂವಾರಿ ಅಂತ ಯಾರನ್ನು ಕರಿತೀವಪ್ಪ ಅಂದರೆ VK ಸಾರಸ್ವತವರನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಪೃಥ್ವಿ ಕ್ಷಿಪಣಿಯ ಒಂದು ಮನುಷ್ಯ ಅಥವಾ ರೂವಾರಿ ಅಂತ ನಾವು ಕರಿತೀವಿ. ಇನ್ನು ಭಾರತದ ರಾಕೆಟ್ ಮ್ಯಾನ್ ಅಂತ ನಾವು ಯಾರನ್ನು ಕರಿತೀವಪ್ಪ ಅಂದರೆ K ಶಿವನ್. ನೋಡಿರಿ, K ಶಿವನ್ ಅವರನ್ನು ಏನು ಮಾಡ್ತೀವಪ್ಪ ಅಂದರೆ ಭಾರತದ ರಾಕೆಟ್ ಮ್ಯಾನ್ ಅಂತ ಕರಿತೀವಿ. ಇನ್ನು ದಿವ್ಯಾಸ್ತ್ರ ಮಿಷನ್ ಆಗಿರ್ತಕ್ಕಂಥ ಅಗ್ನಿ-5 ಕ್ಷಿಪಣಿನ ಒಂದು ರೂವಾರಿ ಯಾರಪ್ಪ ಅಂದರೆ ಸೀಕಾ ರಾಣಿಯವರು ಏನು ಮಾಡ್ತೀವಿ, ಸೀಕಾ ರಾಣಿಯವರನ್ನು ಏನು ಕರಿತೀವಪ್ಪ ಅಂದರೆ ಅಗ್ನಿ ಕ್ಷಿಪಣಿಯ ರೂವಾರಿ ಅಂತ ನಾವು ಏನು ಮಾಡ್ತೀವಪ್ಪ ಅಂದರೆ ಸೀಕಾ ರಾಣಿಯವರನ್ನು ನಾವು ಕರಿತೀವಿ. ನೋಡಿರಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳೇನು ಏನಪ್ಪ ಅಂದರೆ ಹೊಂದಿಸಿ ಬರೆಯಲ್ಲಿ KPS ದವ್ರು ಮಾಡ್ತಾರೆ. ಅದಕ್ಕಾಗಿ ತಾವೆಲ್ಲರೂ ನೆನಪಿನಾಗ ಇಟ್ಕೊಳ್ರಿ, ಇದು ಮುಂಬರ್ತಕ್ಕಂಥ ಪರೀಕ್ಷೆಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು ಆಸ್ಕರ್ ಪ್ರಶಸ್ತಿ ಬಗ್ಗೆ ನಾವು ಹೇಳ್ತಾ ಬರೋಣ. ಆಸ್ಕರ್ಸಿಗೆ ಏನಪ್ಪ ಅಂದರೆ 96ನೇ ಒಂದು ಆವೃತ್ತಿಯ ಒಂದು ಪ್ರಶ್ನೆ ಇತ್ತೀಚೆಗೆ ಆಯಿತು. ಇನ್ನು ಈ ಆಸ್ಕರ್ ವಿಭಾಗದಲ್ಲಿ ಓಪನ್ ಹೈಮರ್ ಅಂತಕ್ಕಂಥ ಒಂದು ಚಲನಚಿತ್ರ ಏನು ಮಾಡ್ತಪ್ಪ ಅಂದರೆ 7 ವಿಭಾಗದಲ್ಲಿ ಏನಪ್ಪ ಅಂದರೆ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದಿರ್ತದೆ. ಯಾವುದು ಓಪನ್ ಹೈಮರ್ ಅಂತಕ್ಕಂಥದ್ದು. ಇದರ ಓಪನ್ ಹೈಮರ್ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದೆ. ನೋಡಿರಿ, ಓಪನ್ ಹೈಮರ್ ಅಂತಕ್ಕಂಥದ್ದು ಚಲನಚಿತ್ರ ಅತ್ಯುತ್ತಮ ಆಸ್ಕರ್ಸ್ ಪ್ರಶಸ್ತಿಯ ಅತ್ಯುತ್ತಮ ಚಲನಚಿತ್ರ ಪಡೆದಿರ್ತಕ್ಕಂಥ ಚಲನಚಿತ್ರ ಯಾವುದು ಅಂತ ಕೇಳಿದ್ರೆ ಅದು ಓಪನ್ ಹೈಮರ್. ಇದರಲ್ಲಿ ಮತ್ತು ಅತ್ಯುತ್ತಮ ನಟ ಅಂತ ಕೇಳ್ತಾರೆ, ಅದು ಯಾರಪ್ಪ ಅಂದರೆ ಸಿಲಿಯಸ್ ಮರ್ಫಿ. ಯಾವ ಚಿತ್ರಕ್ಕಪ್ಪ ಅಂದರೆ ಓಪನ್ ಹೈಮರ್ ಚಿತ್ರದಲ್ಲಿ ನಟಿಸಿರ್ತಕ್ಕಂಥ ಸಿಲಿಯನ್ ಮರ್ಫಿ ಅವರ ಚಿತ್ರ ನಟಿಸಿದಕ್ಕಾಗಿ ಅತ್ಯುತ್ತಮ ನಟ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಅವನಿಗೆ ಸಿಗ್ತದೆ. ಅದೇ ರೀತಿ ಅತ್ಯುತ್ತಮ ಪೋಷಕ ನಟ ಯಾರಪ್ಪ ಅಂದರೆ ರಾಬರ್ಟ್ ಡೌನೆ ಜೂನಿಯರ್ ಅಂತಕ್ಕಂಥವು. ಯಾರು? ರಾಬರ್ಟ್ ಡೌನೆ ಜೂನಿಯರ್ ಅಂತಕ್ಕಂಥದ್ದು. ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿ ಏನಪ್ಪ ಅಂದರೆ ಯಾರಿಗೆ ಕೊಡ್ತಾರಪ್ಪ ಅಂದರೆ ಹೈಟೆಮಾ. ಇನ್ನು ಅತ್ಯುತ್ತಮ ಸಂಕಲನ ಪ್ರಶಸ್ತಿ ಜೆನಿಫರ್ ನೇಮ್ ಅವರಿಗೆ ನೀಡಿರ್ತಕ್ಕಂಥದ್ದು. ಪ್ರಶಸ್ತಿಗಳನ್ನು ಪಡೆದ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಇನ್ನೊಂದು ಚಲನಚಿತ್ರ ಯಾವುದಪ್ಪ ಅಂದರೆ ಪೂರ್ ಥಿಂಗ್ಸ್ ಅಂತಕ್ಕಂಥದ್ದು. ನೋಡಿರಿ, ಇಲ್ಲಿದೆ ನೋಡಿರಿ, ಪೂರ್ ಥಿಂಗ್ಸ್ ಅಂತಕ್ಕಂಥದ್ದು ಏನಪ್ಪ ಅಂದರೆ 2 ಅತ್ಯುತ್ತಮ ಏನಪ್ಪ ಅಂದರೆ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥದ್ದು. ಯಾವುದು? ಪೂರ್ ಥಿಂಗ್ಸು. ಇದರಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಎಮ್ಮಾ ಸ್ಟೋನ್ ಅವರು. ಅತ್ಯುತ್ತಮ ನಿರ್ಮಾಣದ ವಿನ್ಯಾಸವನ್ನು ಹೊಂದಿರತಕ್ಕಂಥದ್ದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಜೇಮ್ಸ್ ಪ್ರೈಸ್ ಮತ್ತು ಸೋನಾ ಹಿತ್ ಅವರು ಏನು ಮಾಡ್ತಾರಪ್ಪ ಅಂದರೆ ಅತ್ಯುತ್ತಮ ವಿನ್ಯಾಸ ನಿರ್ಮಾಣಕ್ಕಾಗಿ ಈ ಪ್ರಶಸ್ತಿಯನ್ನು ಅವರಿಗೆ ಸಿಗ್ತದೆ. ಅದೇ ರೀತಿ ವಸ್ತ್ರ ವಿನ್ಯಾಸಕ್ಕಾಗಿ ಅತ್ಯುತ್ತಮ ವಸ್ತ್ರ ವಿನ್ಯಾಸಕ್ಕಾಗಿ ಪ್ರಶಸ್ತಿಯನ್ನು ಪಡೆದವರಪ್ಪ ಅಂದರೆ ಹ್ಯಾಲಿ ವ್ಯಾಂಡಿಂಗ್ಟನ್ ಅವರು ಏನು ಮಾಡ್ತಾರಪ್ಪ ಅಂದರೆ ಆಸ್ಕರ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ವಸ್ತ್ರ ವಿನ್ಯಾಸ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಅದೇ ರೀತಿ ಮೇಕಪ್ ಮತ್ತು ಕೇಶ ವಿನ್ಯಾಸದ ಪ್ರಶಸ್ತಿಯಲ್ಲಿ ಯಾರಪ್ಪ ಅಂದರೆ ನಾಡಿಯಾ ಸ್ಟೆಫ್ಸಿ, ಮಾರ್ಕ್ ಕೌಲಿಯರ್, ಜೋಶ್ ವೆಸ್ಟನ್ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥದ್ದು. ಇನ್ನು ಬ್ರಿಟನ್ನಿನ ಜೋನಾಥನ್ ಗ್ಲೇಯರ್ ಅವರು ದ ಜೋನ್ ಆಫ್ ಇಂಟೆಸ್ಟ್ ಅಂತಕ್ಕಂಥ ಒಂದು ಚಿತ್ರಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಅತ್ಯುತ್ತಮ ವಿದೇಶಿ ಚಿತ್ರ ಪ್ರಶಸ್ತಿಗೆ ಭಾಜನಾಗ್ತದೆ. ನೋಡಿರಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ಬೋದು. 91ನೇ ಆಸ್ಕರ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ವಿದೇಶಿ ಚಿತ್ರ ಯಾವುದು ಅಂತ ಕೇಳಿದ್ರೆ ದ ಜೋನ್ ಆಫ್ ಇಂಟೆಸ್ಟ್ ಅಂತಕ್ಕಂಥದ್ದು ಹೇಳಬೇಕು. ಇನ್ನು ಸಾಕ್ಷ್ಯಚಿತ್ರ ವಿಭಾಗದಲ್ಲಿ ನಮ್ಮ ಭಾರತದ ಏನಪ್ಪ ಅಂದರೆ ಒಂದು ಚಿತ್ರ ಭಾಗವಹಿಸಿತ್ತು. ಟು ಕಿಲ್ ಎ ಟೈಗರ್ ಅಂತಕ್ಕಂಥ ಒಂದು ಚಿತ್ರ ಭಾಗವಹಿಸಿತ್ತು. ಆ ಚಿತ್ರ ಕೊನೆಯವರೆಗೂ ಗೆಲ್ಲುವಲ್ಲಿ ವಿಫಲವಾಗಿ ಕೊನೆಗೆ ಯಾವ ಸಿನಿಮಾ ಏನಾಯ್ತಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಪ್ಪ ಅಂದರೆ 20 ಡೇಸ್ ಇನ್ ಮರಿಯಾ ಅಂತಕ್ಕಂಥ ಒಂದು ಸಿನಿಮಾ ಏನು ಮಾಡ್ತಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಪಡೆದುಕೊಳ್ತದೆ. ಮಿಸ್ ಯೂನಿವರ್ಸ್ ಮೆಕ್ಸಿಕೋದಲ್ಲಿ ಜರುಗ್ತಿತ್ತು.
ಈ ಸ್ಪರ್ಧೆಯಲ್ಲಿ ಸೌದಿ ಅರೇಬಿಯಾದ ಸುಂದರಿ ಏನಪ್ಪ ಅಂದರೆ ರೂಮು ಅಲ್ತಖಾನಿ ಅವರು ಏನು ಮಾಡ್ತಾರಪ್ಪ ಅಂದರೆ ಭಾಗವಹಿಸುತ್ತಿರುವುದು. ಈ ಸೌದಿ ಅರೇಬಿಯಾದಲ್ಲಿ ಹಲವಾರು ರಿಸ್ಟ್ರಿಕ್ಷನ್ ಇದ್ದಿದ್ದು, ಮಹಿಳೆಯರು ಹೊರಗೆ ಹೋಗುವಂತಿಲ್ಲ, ಯಾವುದೇ ಕೆಲಸ ಮಾಡುವಂತಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಅವ್ಯವಸ್ಥೆ ಸೌದಿ ಅರೇಬಿಯಾದಲ್ಲಿ ಇತ್ತು. ಆದರೆ ಇತ್ತೀಚೆಗೆ ಏನಪ್ಪ ಅಂದರೆ ಮಿಸ್ ಯೂನಿವರ್ಸ್ದಲ್ಲಿ ಭಾಗವಹಿಸಲು ಈ ಮಿಸ್ ಯೂನಿವರ್ಸ್ ಸ್ಪರ್ಧೆ ಏನಪ್ಪ ಅಂದರೆ 2024 ಮಿಸ್ ಯೂನಿವರ್ಸ್ ಸ್ಪರ್ಧೆ ಮೆಕ್ಸಿಕೋದಲ್ಲಿ ನಡೆದಿದೆ. ಆ ಮೆಕ್ಸಿಕೋದಲ್ಲಿ ನಡೆದಿರ್ತಕ್ಕಂಥ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಸೌದಿ ಅರೇಬಿಯಾದಿಂದ ಭಾಗವಹಿಸ್ತವ್ರು ಯಾರಪ್ಪ ಅಂದರೆ ರೂಮು ಅಲ್ಥಾನಿ ಅವ್ರು ಏನಪ್ಪ ಅಂದರೆ ಭಾಗವಹಿಸ್ತಾರೆ ಅಂತಕ್ಕಂಥದ್ದನ್ನು ಈಗ ಪ್ರಕಟಪಡಿಸಿರ್ತಕ್ಕಂಥದ್ದು. ಇನ್ನು ಭಾರತದ ಒಂದು ರಾಯಭಾರಿಯಾಗಿ ಮಯನ್ಮಾರ್ ದೇಶಕ್ಕೆ ಭಾರತದ ಒಂದು ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿರಪ್ಪ ಅಂದರೆ ಅಜಯ್ ಠಾಕೂರ್ ಅವರು ಏನಪ್ಪ ಅಂದರೆ ಮಯನ್ಮಾರ್ನಲ್ಲಿ ಭಾರತೀಯ ರಾಯಭಾರಿಯಾಗಿ ಏನಪ್ಪ ಅಂದರೆ ಅಜಯ್ ಠಾಕೂರ್ ನೇಮಕವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 2024ನೇ ವರ್ಷದ ಅಂತಾರಾಷ್ಟ್ರೀಯ ಸಂಸ್ಕೃತ ಪ್ರಶಸ್ತಿಯನ್ನು ದೆಹಲಿ ವಿಶ್ವವಿದ್ಯಾಲಯದ ಕಲಿಂದ ಕಾಲೇಜಿನ ಪ್ರಾಂಶುಪಾಲ ಆಗಿರ್ತಕ್ಕಂಥ ಪ್ರೊಫೆಸರ್ ಮೀನಾ ಸಿ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಪಡಿತಾರೆ. ನೋಡಿ, ಈ ರೀತಿಯ ಮಾನ್ಯ ಪ್ರಶ್ನೆಯನ್ನು ಬಂದಿದ್ದು 2024 ವರ್ಷದ ಅಂತಾರಾಷ್ಟ್ರೀಯ ಸಂಸ್ಕೃತ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿತ್ತು. ಆ ಪ್ರಶ್ನೆ ಯಾವುದಪ್ಪ ಅಂದರೆ ಮೀನಾ ಸಿ ಅವರು. ಯಾವ ವಿಶ್ವವಿದ್ಯಾಲಯಪ್ಪ ಅಂದರೆ ಕಲಿಂದ ಕಾಲೇಜಿನ ಒಂದು ದೆಹಲಿಯಲ್ಲಿರ್ತಕ್ಕಂಥ ಕಲಿಂದ ಕಾಲೇಜಿನ ಒಂದು ಪ್ರಾಂಶುಪಾಲ ಆಗಿರ್ತಕ್ಕಂಥ ಮೀನಾ ಸಿ ಅವರಿಗೆ ಏನು ಮಾಡ್ತಪ್ಪ ಅಂದರೆ 2024ನೇ ಸಾಲಿನ ಅಂತಾರಾಷ್ಟ್ರೀಯ ಸಂಸ್ಕೃತಿ ಪ್ರಶಸ್ತಿ ಏನಪ್ಪ ಅಂದರೆ ಅವರಿಗೆ ಭಾಜನಾಗ್ತಾರೆ. ಇನ್ನು 2024ನೇ ಸಾಲಿನ ಟೈಮ್ಸ್ ಪವರ್ ಐಕಾನ್ ಪ್ರಶಸ್ತಿಯನ್ನು ಯಾರು ಪಡಿತಾರಪ್ಪ ಅಂದರೆ ವಿಜಯ್ ಜೈನ್ ಅವರು ಏನು ಮಾಡ್ತಾರಪ್ಪ ಅಂದರೆ ಟೈಮ್ಸ್ ಪವರ್ ಐಕಾನ್ ಪ್ರಶಸ್ತಿಯನ್ನು ಪಡಿತಾರೆ. ಇನ್ನು ENBA ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದರೆ ವಿನೀತ್ ಜೈನ್ ಅವರು. ಇವು ಏನಪ್ಪ ಅಂದರೆ ಒಂದು ಕಡೆಯನ್ನು ತಂದಿದ್ದೀನಿ ನಾನು, ಯಾರ್ಯಾರು ಏನೇನು ಪ್ರಶಸ್ತಿಯನ್ನು ಪಡೆದಾರೆ ಅಂತಕ್ಕಂಥದ್ದನ್ನು ನೋಡಿ. ಜಾಗತಿಕ ಅಸಮಾನತೆ ಸಂಶೋಧನಾ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂದರೆ ಬೀನಾ ಅಗರ್ವಾಲ್ ಮತ್ತು ಜೇಮ್ಸ್ ಬಾಯ್ಸ್ ಅವರು ಈ ಜಾಗತಿಕ ಅಸಮಾನತೆ ಸಂಶೋಧನಾ ಒಂದು ಪ್ರಶಸ್ತಿಯನ್ನು ಇವರು ಪಡಿತಾರೆ. ಇನ್ನು ನ್ಯಾಟೋದಲ್ಲಿ 32ನೇ ಸದಸ್ಯ ರಾಷ್ಟ್ರವಾಗಿ ಇತ್ತೀಚೆಗೆ ಸೇರ್ಪಡೆ ಆಯಿತು. ಆ ದೇಶ ಯಾವುದಪ್ಪ ಅಂದರೆ ಸ್ವೀಡನ್ ದೇಶ. ಎಷ್ಟನೇ ದೇಶಪ್ಪ ಅಂದರೆ 32ನೇ ದೇಶವಾಗಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ 31ನೇ ದೇಶ ಏನಪ್ಪ ಅಂದರೆ ಏಪ್ರಿಲ್ 4, 2023ರಲ್ಲಿ ಏನಾಗ್ತದಪ್ಪ ಅಂದರೆ 31ನೇ ಸದಸ್ಯ ರಾಷ್ಟ್ರವಾಗಿ ಯಾವುದಪ್ಪ ಅಂದರೆ ಫಿನ್ಲ್ಯಾಂಡನ್ನು ಸೇರ್ಪಡೆ ಆಗ್ತದೆ. ಅವಾಗ ನ್ಯಾಟೋದಲ್ಲಿ ಎಷ್ಟಿದ್ದು 30 ಆಮೇಲೆ ಫಿನ್ಲ್ಯಾಂಡನ್ನು ಸೇರ್ಕೊತು 31 ಅದು. ಮತ್ತು ಇತ್ತೀಚೆಗೆ ಸೇರ್ಕೊಂಡಿದ್ದು ಯಾವುದಪ್ಪ ಅಂದರೆ ಸ್ವೀಡನ್ ದೇಶ. ಇದರೊಂದಿಗೆ ನ್ಯಾಟೋದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಾದವಪ್ಪ ಅಂದರೆ 32 ಸದಸ್ಯ ರಾಷ್ಟ್ರಗಳು ಆಗಿರ್ತಕ್ಕಂಥದ್ದು. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಕೇಳ್ಬೋದು. ಇನ್ನು ನ್ಯಾಟೋದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಬರೋಣ. ನೋಡಿರಿ, ನ್ಯಾಟೋ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದರೆ 1949 ಏಪ್ರಿಲ್ 4ರಂದು ಏನಾಗ್ತಪ್ಪ ಅಂದರೆ ನ್ಯಾಟೋ ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದರೆ ಬೆಲ್ಜಿಯಂ ಬ್ರಸೆಲ್ಸ್ನಲ್ಲಿ ಇರತಕ್ಕಂಥದ್ದು. ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 32 ಸದಸ್ಯ ರಾಷ್ಟ್ರಗಳು. ಈ 32 ಸದಸ್ಯ ರಾಷ್ಟ್ರಗಳಲ್ಲಿ 30 ರಾಷ್ಟ್ರಗಳು ಯಾವ ಖಂಡದಿಂದಪ್ಪ ಅಂದರೆ ಯುರೋಪ್ ಖಂಡದಿಂದ ಸೇರಿದರೆ, ಇನ್ನು 2 ದೇಶಗಳು ಮಾತ್ರ ಯಾವ ಖಂಡದಿಂದಪ್ಪ ಅಂದರೆ ಅಮೇರಿಕ ಖಂಡದಿಂದ ಈ ನ್ಯಾಟೋ ಸಂಸ್ಥೆಯಲ್ಲಿ ಸದಸ್ಯ ರಾಷ್ಟ್ರ ಆಗಿರ್ತಕ್ಕಂಥದ್ದು. ಇನ್ನು ನ್ಯಾಟೋ ಸಂಸ್ಥಾಪನಾ ದಿನ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದರೆ ಏಪ್ರಿಲ್ 4ನೇ ತಾರೀಕಿನಂದು ನ್ಯಾಟೋ ಸಂಸ್ಥಾಪನಾ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ನೋಡಿರಿ, 2024ರ ಒಂದು ಹರುಣ್ ಜಾಗತಿಕ ಶ್ರೀಮಂತರ ಪಟ್ಟಿಯನ್ನು ಏನು ಮಾಡ್ತಾರೆ, ಹರುಣ್ ಒಂದು ಸಂಸ್ಥೆ ಏನು ಮಾಡ್ತಪ್ಪ ಅಂದರೆ ಜಾಗತಿಕ ಶ್ರೀಮಂತರ ಪಟ್ಟಿಯನ್ನು ಪ್ರಕಟ ಮಾಡ್ತದೆ. ಇದರಲ್ಲಿ ಮುಂಬೈ ಏನಪ್ಪ ಅಂದರೆ ಅತ್ಯಂತ ಏಷ್ಯಾದ ಬಿಲಿಯನರ್ಗಳ ಒಂದು ರಾಜಧಾನಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಅಂದರೆ ಮುಂಬೈ ರಾಜ್ಯದಲ್ಲಿ ಅತಿ ಹೆಚ್ಚು ಬಿಲಿಯನರ್ಗಳನ್ನು ಹೊಂದಿರತಕ್ಕಂಥದ್ದು ಪಟ್ಟಿಯನ್ನು ಏನಪ್ಪ ಅಂದರೆ ಜಾಗತಿಕ ಒಂದು ಶ್ರೀಮಂತರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತದೆ. ಈ ಪ್ರಸ್ತುತ ಒಂದು ವರದಿ ಪ್ರಕಾರ ಮುಂಬೈನಲ್ಲಿ ಎಷ್ಟು ಬಿಲಿಯನರ್ಗಳಿದ್ದಾರಪ್ಪ ಅಂದರೆ 92 ಬಿಲಿಯನರ್ಗಳಿರ್ತಕ್ಕಂಥದ್ದು. ಇದಕ್ಕಿಂತ ಹಿಂದೆ ಬೀಜಿಂಗ್ನಲ್ಲಿ ಎಷ್ಟಿದ್ರಪ್ಪ ಅಂದರೆ 91 ಜನರಿದ್ದರು. ಇದನ್ನು ಹಿಂದಾಕಿ ಮುಂಬೈ ಏನಪ್ಪ ಅಂದರೆ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಬಂದಿರತಕ್ಕಂಥದ್ದು. ಒಟ್ಟು ಜಗತ್ತಿನಲ್ಲಿ ಎಷ್ಟು ಬಿಲಿಯನರ್ಗಳಿದ್ದಾರೆಪ್ಪ ಅಂತ ಕೇಳಿದ್ರೆ 3779 ಬಿಲಿಯನರ್ಗಳಿರ್ತಕ್ಕಂಥದ್ದು ಕಂಡು ಬಂದಿದೆ. ಯಾವುದು ಹರುಣ್ ಏನಪ್ಪ ಅಂದರೆ ಸಂಸ್ಥೆ ಏನು ಮಾಡಿರ್ತಪ್ಪ ಅಂದರೆ ಈ ಇನ್ನು ವಿಶ್ವದಲ್ಲಿ ಶ್ರೀಮಂತರು ಅತಿ ಹೆಚ್ಚು ಬಿಲಿಯನರ್ಗಳು ಹೊಂದಿರತಕ್ಕಂಥದ್ದು ದೇಶ ಯಾವುದಪ್ಪ ಅಂದರೆ ನ್ಯೂಯಾರ್ಕ್ ದೇಶ ಮೊದಲನೇ ಸ್ಥಾನದಲ್ಲಿದ್ದರೆ, 97 ಶತಕೋಟಿಗಳನ್ನು ಹೊಂದಿರತಕ್ಕಂಥ ಲಂಡನ್ ದೇಶ ಏನಪ್ಪ ಅಂದರೆ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಏನಪ್ಪ ಅಂದರೆ ಮುಂಬೈ ಇದೆ. ಯಾವುದು 3ನೇ ಸ್ಥಾನದಲ್ಲಿ ಮುಂಬೈ ಇರ್ತಕ್ಕಂಥದ್ದು. ಇನ್ನು ರಿಲಯನ್ಸ್ ಮುಖೇಶ್ ಅಂಬಾನಿಯವರು ಏನಪ್ಪ ಅಂದರೆ ಜಾಗತಿಕ ಒಂದು ಬಿಲಿಯನರ್ಸ್ಗಳ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದಾರಪ್ಪ ಅಂದರೆ 10ನೇ ಸ್ಥಾನದಲ್ಲಿದ್ದರೆ, 15ನೇ ಸ್ಥಾನದಲ್ಲಿ ಯಾರಿದ್ದಾರಪ್ಪ ಅಂದರೆ ಗೌತಮ್ ಅದಾನಿ ಅವರು. ಅದಾನಿ ಸಂಸ್ಥೆಯ ಸ್ಥಾಪಕನಾಗಿರ್ತಕ್ಕಂಥ ಗೌತಮ್ ಅದಾನಿ ಅವರಪ್ಪ ಅಂದರೆ 15ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಎಷ್ಟನೇ ಸ್ಥಾನದಲ್ಲಿ? 15ನೇ ಸ್ಥಾನದಲ್ಲಿ ಇವರು ಕಂಡುಬರ್ತಾರೆ. ಇನ್ನು ಅಮೇರಿಕದ ಒಂದು ಟೆಕ್ ಕಂಪನಿಯಾಗಿರ್ತಕ್ಕಂಥ ಕಾಗ್ನಿಷನ್ ಕಂಪನಿ ಏನು ಮಾಡ್ತಪ್ಪ ಅಂದರೆ ಜಗತ್ತಿನ ಮೊದಲ ಕೃತಕ ಬುದ್ಧಿ ಮತ್ತು ಸಾಫ್ಟ್ವೇರ್ ಇಂಜಿನಿಯರನ್ನು ಕಂಡುಹಿಡಿದಿರ್ತಕ್ಕಂಥದ್ದು. ನೋಡಿ,
ಸಾಫ್ಟ್ವೇರ್ ಇಂಜಿನಿಯರ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ರೋಬೋಟ್ ರೀತಿಯಲ್ಲಿ ಏನು ಮಾಡ್ತದಪ್ಪ ಅಂದರೆ ಎಲ್ಲ ಕಾರ್ಯಗಳನ್ನು ಅದನ್ನು ಮಾಡ್ತದೆ. ಅದನ್ನು ಯಾರು ಕಂಡು ಹಿಡಿದ್ರಪ್ಪ ಅಂದರೆ ಅಮೇರಿಕದ ಒಂದು ಟೆಕ್ ಕಂಪ್ನಿ ಆಗಿರ್ತಕ್ಕಂಥ ಕಾಗ್ನಿಷಿಯನ್ ಕಂಪ್ನಿ ಏನು ಮಾಡ್ತಪ್ಪ ಅಂದರೆ ಇದನ್ನು ಕಂಡುಹಿಡಿತದೆ, ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಅದರ ಹೆಸರು ಏನಾಗಿತ್ತಪ್ಪ ಅಂದರೆ ಡೇವಿನ್ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟಿರೋದಕ್ಕೆ. ಏನಂತ ಹೆಸರು ಇಟ್ಟಿರೋದಕ್ಕೆ? ಡೇವಿನ್. ಈ ಇದನ್ನು ಪ್ರಶ್ನೆಯಲ್ಲಿ ಕೇಳ್ಬೋದು ನೋಡಿರಿ. ಅದಕ್ಕೆ ರಿಲೆಕ್ಟೆಡ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಂದಿನಿ. ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆ ಕೂಡ ಅದ್ರ ಜೊತೆ ಇರ್ಬೋದು. ಅದು ಎಲ್ಲಿದೆಪ್ಪ ಅಂದರೆ ಅಬುಧಾಬಿಯಲ್ಲಿ ಇರ್ತಕ್ಕಂಥದ್ದು. ಎಲ್ಲಿ? ಅಬುಧಾಬಿಯಲ್ಲಿ. ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ಯಾವುದು ಅಂತ ಕೇಳಿದ್ರೆ ಸೋಫಿಯಾ ರೋಬೋಟು. ಯಾವುದು? ಸೋಫಿಯಾ ರೋಬೋಟು. ಅದು ಎಷ್ಟರಲ್ಲಪ್ಪ ಅಂದರೆ ಇದಕ್ಕೆ ಪೌರತ್ವ ಸ್ಥಾನವನ್ನು ಕೂಡ ಏನಪ್ಪ ಅಂದರೆ ಸೌದಿ ಅರೇಬಿಯಾ ದೇಶ ಏನು ಮಾಡ್ತಪ್ಪ ಅಂದರೆ 2017ರಲ್ಲಿ ಈ ಸೋಫಿಯಾ ರೋಬೋಟವನ್ನು ತನ್ನ ದೇಶದ ಒಂದು ಪೌರತ್ವ ಸ್ಥಾನವನ್ನು ಕೂಡ ಏನಪ್ಪ ಅಂದರೆ ಅದಕ್ಕೆ ನೀಡುತ್ತದೆ. ಇನ್ನು ಭಾರತದಲ್ಲಿ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಅದು ಮುಂಬೈನಲ್ಲಿ ಇರ್ತಕ್ಕಂಥದ್ದು. ಇನ್ನು ಭಾರತದ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆ ಒಂದು ಶಿಕ್ಷಕಿ ಏನಪ್ಪ ಅಂದರೆ ಇತ್ತೀಚೆಗೆ ತಂದಿರ್ತಕ್ಕಂಥದ್ದು ಅದು ಎಲ್ಲಪ್ಪ ಅಂದರೆ ಕೇರಳದ ಒಂದು ತಿರುವನಂತಪುರದಲ್ಲಿ ಏನಪ್ಪ ಅಂದರೆ ಅದು ಕೃತಕ ಶಿಕ್ಷಕಿಯನ್ನು ರೋಬೋಟ್ ಏನಪ್ಪ ಅಂದರೆ ಕೆಲಸ ಮಾಡ್ತದೆ. ಅದರ ಹೆಸರು ಏನಿತ್ತಪ್ಪ ಅಂದರೆ ಐರಿಷ್ ಅಂತಕ್ಕಂಥದ್ದು. ಏನಂತ? ಐರಿಷ್ ಅಂತಕ್ಕಂಥದ್ದು. ಈ ಬುದ್ಧಿಮತ್ತೆ ಅಂದರೆ ಕೃತಕ ಬುದ್ಧಿಮತ್ತೆ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಷ್ಟು ಏನಪ್ಪ ಅಂದರೆ ಪ್ರಶ್ನೆಗಳಿದ್ದು ಇದರಲ್ಲಿ ಬರ್ಬೋದು, ಕೇಳ್ತಾರೆ. ಅದಕ್ಕೆ ಕೆಳಗೆ ರಿಲೆಕ್ಟೆಡ್ ಆಗಿ ಏನಪ್ಪ ಅಂದರೆ ಕೇಳ್ತಾ ಹೋಗ್ತಾರೆ. ಇನ್ನು 2023ನೇ ಸಾಲಿನ ಭಾಷಾಂತರ ವಿಭಾಗದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂತ ಕೇಳಿದ್ರೆ ಕೆ ಗಂಗಾಧರನ್ ಮತ್ತು ನಾಗರತ್ನ ಹೆಗಡೆ ಅವರಿಗೆ ಏನು ಮಾಡ್ತಪ್ಪ ಅಂದರೆ ಭಾಷಾಂತರ ವಿಭಾಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅವರು ಪಡಿತಾರೆ. ಎಷ್ಟನೇ ಸಾಲಿಂದಪ್ಪ ಅಂದರೆ ಇದು 2023ನೇ ಸಾಲಿಂದು. ತರಕಿಟ್ಕೋರಿ. ಭಾಷಾಂತರ ವಿಭಾಗದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದರೆ ಕೆ ಗಂಗಾಧರನ್ ಮತ್ತು ನಾಗರತ್ನ ಹೆಗಡೆ. ಇವರಿಗೆ ಏನು ಮಾಡಿದರೆ ಯಾವ ಭಾಷೆಯನ್ನು ಭಾಷಾಂತರ ಮಾಡಿದ್ರು ಅಂತಕ್ಕಂಥ ಕೇಳಿದ್ರೆ ಮಲಯಾಳಂ ಭಾಷೆದಲ್ಲಿರ್ತಕ್ಕಂಥ ಹಲವು ಕವಿಗಳು ಬರೆದಿರ್ತಕ್ಕಂಥ ಕಥೆಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೆ ಗಂಗಾಧರನ್ ಅವರು ಮಲಯಾಳಂ ಕಥೆಗಳು ಅಂತಕ್ಕಂಥ ಹೆಸರಿನಲ್ಲಿ ಏನಪ್ಪ ಅಂದರೆ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ನೋಡಿರಿ, ಮಲಯಾಳಂದಲ್ಲಿರ್ತಕ್ಕಂಥ ಕಥೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಏನಂತ? ಮಲಯಾಳಂ ಕಥೆಗಳು ಅಂತಕ್ಕಂಥ ಒಂದು ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿ ಕನ್ನಡ ವಿಭಾಗದಲ್ಲಿ ಭಾಷಾಂತರ ವಿಭಾಗದ ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಪ್ರಶಸ್ತಿಯನ್ನು ಏನಪ್ಪ ಅಂದರೆ ಕೆ ಗಂಗಾಧರ್ ಅವರು ಪಡಿತಾರೆ. ಅದೇ ರೀತಿಯಾಗಿ ನಾಗರತ್ನ ಹೆಗಡೆಯವರು ಕೂಡ ಇವರು ಕೂಡ ಏನಪ್ಪ ಅಂದರೆ ಇನ್ಫೋಸಿಸ್ ಫೌಂಡೇಶನದ ಒಂದು ಅಧ್ಯಕ್ಷನಾಗಿರ್ತಕ್ಕಂಥ ಸುಧಾಮೂರ್ತಿ ಅವರು ಬರೆದಿರ್ತಕ್ಕಂಥ ಮಕ್ಕಳಿಗೆ ನನ್ನ ನೆಚ್ಚಿನ ಕಥೆಗಳು. ನೋಡಿರಿ, ಮಕ್ಕಳಿಗೆ ನನ್ನ ನೆಚ್ಚಿನ ಕಥೆಗಳು ಅಂತಕ್ಕಂಥ ಒಂದು ಮಕ್ಕಳಿಗೆ ನನ್ನ ನೆಚ್ಚಿನ ಕಥೆಗಳು ಅಂತಕ್ಕಂಥ ಕೃತಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಇವರು ಸಂಸ್ಕೃತ ಭಾಷೆಗೆ ಕನ್ನಡದಲ್ಲಿ ಬರೆದಿರ್ತಾರೆ ಅವರು ಸುಧಾಮೂರ್ತಿಯವರು. ಆ ಸುಧಾಮೂರ್ತಿಯವರು ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಕೃತಿಯನ್ನು ಸಂಸ್ಕೃತಕ್ಕೆ ಏನಪ್ಪ ಅಂದರೆ ಅನುವಾದವನ್ನು ಮಾಡ್ತಾರೆ. ಅದಕ್ಕಾಗಿ ರುಚಿರಂ ಬಾಲ ಕಥಹಂ ಅಂತಕ್ಕಂಥದ್ದು ಏನಪ್ಪ ಅಂದರೆ ಈ ಕಥೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದು ಭಾಷಾಂತರ ವಿಭಾಗದಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ಯಾರು? ಕೆ ಗಂಗಾಧರನ್ ಮತ್ತು ನಾಗರತ್ನ ಹೆಗಡೆ ಅವರು. ಇನ್ನು ಸ್ವಲ್ಪ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಗ್ಗೆ ಒಂದ್ಸಲ ನಾವು ತಿಳ್ಕೊಳ್ಳೋಣ. ನೋಡಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಏನಪ್ಪ ಅಂದರೆ 1889ರಲ್ಲಿ ಇದೇನಾಗ್ತದಪ್ಪ ಅಂದರೆ ಸ್ಥಾಪನೆ ಆಗ್ತದೆ. 1889ರಲ್ಲಿ ಇದನ್ನು ಸ್ಥಾಪನೆ ಆಗ್ತದೆ. ಪ್ರಸ್ತುತ ಇದರ ಅಧ್ಯಕ್ಷರು ಯಾರಪ್ಪ ಅಂದರೆ ಮಾಧವ್ ಕೌಶಿಕ್ ಅವರು ಏನಪ್ಪ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಅಧ್ಯಕ್ಷರಾಗಿರ್ತಾರೆ. ನೋಡಿ, 2024ರಲ್ಲಿ ಫಾದರ್ ಚಾಸರ್ ಕನ್ನಡ ಸಂಸ್ಕೃತಿ ದತ್ತಿ ಪ್ರಶಸ್ತಿ ಏನಪ್ಪ ಅಂದರೆ ಹಿರಿಯ ನಟನಾಗಿರ್ತಕ್ಕಂಥ GS ಸಿದ್ಲಿಂಗ್ ಅವರು ಏನು ಮಾಡ್ತಾರಪ್ಪ ಅಂದರೆ ಮತ್ತು ಸಂಗೀತ ನಿರ್ದೇಶಕ ಆಗಿರ್ತಕ್ಕಂಥ ಪ್ರವೀಣ್ ದತ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಪ್ರವೀಣ್ ದತ್ ಸ್ಟೀಫನ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಫಾದರ್ ಚೆಸರ್ ಕನ್ನಡ ಸಂಸ್ಕೃತಿ ದತ್ತಿ ಪ್ರಶಸ್ತಿ ಏನಪ್ಪ ಅಂದರೆ ಅವರು ಪಡೆದುಕೊಳ್ತಾರೆ. ಇನ್ನು 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಬರ್ಬೋದು. ಅದು ಲಕ್ಷ್ಮೀಶ್ ತೊಳವಾಡಿ ಅವರು ಏನು ಮಾಡ್ತಾರಪ್ಪ ಅಂದರೆ ಪ್ರಶಸ್ತಿಯನ್ನು ಪಡಿತಾರೆ. ಅವರು ಬರೆದಿರ್ತಕ್ಕಂಥ ಯಾವ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತದಪ್ಪ ಅಂದರೆ ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಅಂತಕ್ಕಂಥ ಈ ಕೃತಿಗೆ ಅವರಿಗೆ 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಪ್ಪ ಅಂದರೆ ಸಿಕ್ಕಿರ್ತಕ್ಕಂಥದ್ದು. ಇದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ. ದಯವಿಟ್ಟು ತಾವೆಲ್ಲರೂ ನೆನಪಿಟ್ಟುಕೊಳ್ಳ್ರಿ. ನೋಡಿರಿ, ಪ್ರಸಾರ ಭಾರತೀಯ ನೂತನ ಮುಖ್ಯಸ್ಥರಾಗಿ ಯಾರಾಗಿರಪ್ಪ ಅಂದರೆ ನವನೀತ್ ಕುಮಾರ್ ಸನಗಲ್ ಅವರು ಏನು ಮಾಡ್ತಾರಪ್ಪ ಅಂದರೆ ಪ್ರಸಾರ ಭಾರತೀಯ ನೂತನ ಮುಖ್ಯಸ್ಥರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಾಡ್ತಪ್ಪ ಅಂದರೆ ಪ್ರವೇಶಕ್ಕಾಗಿ ಪಾಸ್ ಪಡೆಯಲು ನೆರವಾಗುವಂತೆ ಇತ್ತೀಚೆಗೆ ಒಂದು ಪೋರ್ಟಲನ್ನು ಏನಪ್ಪ ಅಂದರೆ ಜಾರಿಗೆ ಮಾಡಿರ್ತಕ್ಕಂಥ ಆ ಪೋರ್ಟಲ್ ಹೆಸರು ಏನಪ್ಪ ಅಂದರೆ ಸುಸ್ವಾಗತಂ ಪೋರ್ಟಲ್ ಅಂತಕ್ಕಂಥದ್ದು. ನೋಡಿ, ಜಾಗತಿಕ ಒಂದು ದೈತ್ಯ ಕಂಪನಿ ಟೆಕ್ ಕಂಪನಿ ಆಗಿರ್ತಕ್ಕಂಥ ಮೈಕ್ರೋಸಾಫ್ಟ್ ವಿಂಡೋಸ್ ಮತ್ತು ಸರ್ಫೇಸ್ ಸಂಸ್ಥೆಗಳ ಮುಖ್ಯಸ್ಥರಾಗಿ ಇತ್ತೀಚೆಗೆ ಭಾರತೀಯ ಮೂಲದ ಪವನ್ ದೌಲೂರಿ ಅವರು ಏನು ಮಾಡ್ತಾರಪ್ಪ ಅಂದರೆ ನೇಮಕ ಮಾಡಿಕೊಂಡಿರ್ತಕ್ಕಂಥದ್ದು.
ಸಿ ಒ ಆಗಿ ಏನಾಗ್ತಾರಪ್ಪ ಅಂದರೆ ಇತ್ತೀಚೆಗೆ ನೇಮಕ ಆಗಿನತ್ತಾರು ಪವನ್ ದೌಲೂರಿ ಅವರು ಮೈಕ್ರೋಸಾಫ್ಟ್ ಕಂಪನಿಯ ವಿಂಡೋಸ್ ಅಂತಕ್ಕಂಥದ್ದು ಇದೆಯಲ್ಲ, ಆ ಕಂಪನಿಯ ಒಂದು ಸಿ ಒ ಆಗಿ ಪವನ್ ದೌಲೂರಿ ಏನಾಗಿರ್ತಕ್ಕಂಥದ್ದು ನೇಮಕ ಆಗಿರ್ತಕ್ಕಂಥದ್ದು. ನೋಡಿರಿ, 2023 ವಿಶ್ವ ಮಾನವ ಅಭಿವೃದ್ಧಿ HDRನ ವರದಿಯನ್ನು ಏನಪ್ಪ ಅಂದರೆ ಪ್ರಕಟವಾಯಿತು. ಅದರಲ್ಲಿ 1ನೇ ಸ್ಥಾನ ಸ್ವಿಟ್ಜರ್ಲ್ಯಾಂಡ್, 2ನೇ ಸ್ಥಾನ ನಾರ್ವೆ, 3ನೇ ಸ್ಥಾನ ಐಸ್ಲ್ಯಾಂಡ್, 4ನೇ ಸ್ಥಾನ ಹಾಂಗ್ಕಾಂಗ್, 5ನೇ ಸ್ಥಾನ ಡೆನ್ಮಾರ್ಕ್ ಮತ್ತು ಸ್ವೀಡನ್. 5 ಸ್ಥಾನಗಳು ಏನಪ್ಪ ಅಂದರೆ ವಿಶ್ವ ಮಾನವ ಅಭಿವೃದ್ಧಿಯಲ್ಲಿ 5 ಪ್ರಮುಖ ಸ್ಥಾನಗಳು. ಆದರೆ ನಮ್ಮ ಭಾರತ ಸ್ಥಾನ ಎಷ್ಟಪ್ಪ ಅಂದರೆ 0.64 ಅಂಕಗಳನ್ನು ಪಡೆಯುವುದರ ಮೂಲಕ ಭಾರತ 134ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಹಿಂದಿನದಲ್ಲಿ 2022ರಲ್ಲಿ ಭಾರತ ಸ್ಥಾನ ಎಷ್ಟಿತ್ತಪ್ಪ ಅಂದರೆ 132ನೇ ಸ್ಥಾನ ಇತ್ತು. ಈಗ ಎರಡು ಸ್ಥಾನಗಳೇನಪ್ಪ ಅಂದರೆ ಮೇಲೆ ಇರತಕ್ಕಂಥದ್ದು. ಇನ್ನು ಕೊನೆಯ ಸ್ಥಾನ ಯಾವುದು ಪಡೆದಪ್ಪ ಅಂದರೆ ಸೊಮಾಲಿಯಾ ದೇಶ ಏನಪ್ಪ ಅಂದರೆ HDRಲ್ಲಿ ಅಥವಾ ವಿಶ್ವ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಕೊನೆಯ ಸ್ಥಾನ ಪಡೆದ ದೇಶ ಅಂತ ಕೇಳಿದ್ರೆ ಅಂದರೆ ನೀವು ಯಾವ್ದು ಹಾಕಬೇಕು? ಸೋಮಾಲಿಯಾ ದೇಶಕ್ಕೆ ನಾವು ಹಾಕಬೇಕಾಗುತ್ತೆ. ನೋಡಿ, ಲಿಂಗ ಸಮಾನತೆ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದರೆ 108ನೇ ಸ್ಥಾನದಲ್ಲಿ. ಲಿಂಗ ಅಸಮಾನತೆ ಸೂಚ್ಯಾಂಕದಲ್ಲಿ ಭಾರತ 108ನೇ ಸ್ಥಾನದಿದೆ. 1ನೇ ಸ್ಥಾನ ಯಾವುದು ಪಡೆದಪ್ಪ ಅಂದರೆ ಡೆನ್ಮಾರ್ಕ್ ದೇಶ. ಇನ್ನು ವಿಶ್ವ ಬ್ಯಾಂಕ್ 2014ರ ಮಹಿಳಾ ಉದ್ಯಮ ಕಾನೂನು ಸೂಚ್ಯಾಂಕ ವರದಿಯಲ್ಲಿ ಭಾರತ ಎಷ್ಟು ಅಂಕಗಳನ್ನು ಪಡೆದಿದೆಯಪ್ಪ ಅಂದರೆ 74.4 ಅಂಕಗಳನ್ನು ಪಡೆಯುವುದರ ಮೂಲಕ ಎಷ್ಟನೇ ಸ್ಥಾನವನ್ನು ಪಡೆದಿದೆಯಪ್ಪ ಅಂದರೆ 113ನೇ ಸ್ಥಾನ. ಎಷ್ಟನೇ ಸ್ಥಾನ? 113ನೇ ಸ್ಥಾನವನ್ನು ಏನಪ್ಪ ಅಂದರೆ ಅದು ಪಡೆದಿರ್ತಕ್ಕಂಥದ್ದು. ಇನ್ನು ಜಾಗತಿಕ ಹಸಿವು ಸೂಚ್ಯಾಂಕ 2023ರಲ್ಲಿ ಪ್ರಕಟವಾಗಿರ್ತಕ್ಕಂಥ ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ 111. ನೋಡಿರಿ, 111ನೇ ಸ್ಥಾನದಲ್ಲಿ ಭಾರತದಲ್ಲಿ ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ 111. ಇನ್ನು ಬೌದ್ಧಿಕ ಆಸ್ತಿ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆಯಪ್ಪ ಅಂದರೆ 42ನೇ ಸ್ಥಾನದಲ್ಲಿದೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ವತಿಯಿಂದ ಪ್ರಕಟವಾಗಿರ್ತಕ್ಕಂಥ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕದಲ್ಲಿ 2023ರಲ್ಲಿ ವರದಿ ಏನಪ್ಪ ಅಂದರೆ ಪ್ರಕಟ ಆಗುತ್ತೆ. ಆ ವರದಿ ಪ್ರಕಾರ 180 ರಾಷ್ಟ್ರಗಳ ಮೇಲೆ ಏನಪ್ಪ ಅಂದರೆ ಇವರು ಸಂಶೋಧನೆಯನ್ನು ಮಾಡ್ತಾರೆ. ಅದರಲ್ಲಿ ನಮ್ಮ ಭಾರತ ದೇಶ 93ನೇ ಸ್ಥಾನವನ್ನು ಏನು ಮಾಡಿರ್ತಪ್ಪ ಅಂದರೆ ಪಡೆದುಕೊಂಡಿರ್ತಕ್ಕಂಥದ್ದು. ನಮ್ಮ ಭಾರತ ದೇಶ ಎಷ್ಟನೇದು? 93ನೇ ಸ್ಥಾನವನ್ನು ಏನು ಮಾಡ್ತಪ್ಪ ಅಂದರೆ ಪಡ್ಕೊತದೆ. ನೋಡಿ, ಕಡಿಮೆ ಭ್ರಷ್ಟಾಚಾರ ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದರೆ ಡೆನ್ಮಾರ್ಕ್ ದೇಶ. ಹೆಚ್ಚು ಭ್ರಷ್ಟಾಚಾರವನ್ನು ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದರೆ ಸೋಮಾಲಿಯಾ ದೇಶ. ಏನಪ್ಪ ಅಂದರೆ ಈ ರೀತಿಯಾಗಿರ್ತಕ್ಕಂಥ ನೋಡಿರಿ, ಲಿಂಗ ಅಸಮಾನತೆ ಬತ್ತಂದರೆ 108ನೇ ಸ್ಥಾನ. ಮಹಿಳಾ ಉದ್ಯಮ ಬತ್ತಂದರೆ ಮಹಿಳಾ ಉದ್ಯಮದಲ್ಲಿ ಎಷ್ಟು ಅಂಕಗಳನ್ನು ಪಡೆದುಕೊಂಡ್ರಪ್ಪ ಅಂದರೆ 74.4 ಅಂಕಗಳನ್ನು ಪಡೆದುಕೊಂಡಿದ್ದು. ಎಷ್ಟನೇ ಸ್ಥಾನಪ್ಪ ಅಂದರೆ 113. 2023 ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ 111. ಭೌತಿಕ ಆಸ್ತಿ ಸೂಚ್ಯಾಂಕದಲ್ಲಿ 42ನೇ ಸ್ಥಾನ. ಇಂಟರ್ನ್ಯಾಷನಲ್ ಏನಪ್ಪ ಅಂದರೆ ಭ್ರಷ್ಟಾಚಾರ ಗ್ರಹಿಕೆಯ ಸೂಚ್ಯಾಂಕದಲ್ಲಿ ಭಾರತ 93ನೇ ಸ್ಥಾನ. ಅತಿ ಹೆಚ್ಚು ಭ್ರಷ್ಟಾಚಾರ ದೇಶ ಡೆನ್ಮಾರ್ಕ. ಕಡಿಮೆ ಭ್ರಷ್ಟಾಚಾರ ದೇಶ ಡೆನ್ಮಾರ್ಕ. ಹೆಚ್ಚು ಭ್ರಷ್ಟಾಚಾರ ದೇಶ ಸೊಮಾಲಿಯಾ. ಇದು ಏನಪ್ಪ ಅಂದರೆ ಈ ಪರೀಕ್ಷೆಗೆ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಇನ್ನು 2023ನೇ ಸಾಲಿನ ಸರಸ್ವತಿ ಸನ್ಮಾನ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡ್ರು ಅಂತಕ್ಕಂಥ ಪ್ರಶ್ನೆಯನ್ನು ಬರ್ತದೆ. ಮಲಯಾಳಂ ಲೇಖಕನಾಗಿರ್ತಕ್ಕಂಥ ಪ್ರಭಾ ವರ್ಮ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಯಾವುದು? 2023ನೇ ಸಾಲಿನ 33ನೇ ಸರಸ್ವತಿ ಸನ್ಮಾನ ಪ್ರಶಸ್ತಿಯನ್ನು ಮಲಯಾಳಂ ಲೇಖಕನಾಗಿರ್ತಕ್ಕಂಥ ಪ್ರಭಾ ವರ್ಮ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಈ ಪ್ರಶಸ್ತಿಯ ಯಾವ ಕೃತಿಗೆ ಏನಪ್ಪ ಅಂದರೆ ಇವರು ಈ ಪ್ರಶಸ್ತಿ ಅಂತ ಸಿಕ್ತಪ್ಪ ಅಂದರೆ ರೌದ್ರ ಸಾತ್ವಿಕಂ ಅಂತಕ್ಕಂಥ ಕೃತಿಗೆ. ನೋಡಿರಿ, ರೌದ್ರ ಸಾತ್ವಿಕಂ ಕೃತಿಗೆ ಏನು ಮಾಡ್ತಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಅವರಿಗೆ ಸಿಗ್ತದೆ. ಇನ್ನು 2022ರಲ್ಲಿ ಸರಸ್ವತಿ ಸನ್ಮಾನ ಪ್ರಶಸ್ತಿಯನ್ನು ಯಾರು ಪಡೆದ್ರಪ್ಪ ಅಂದರೆ ಶಿವಶಂಕರಿ ಲೇಖಕರವರು ಪಡಿತಾರೆ. ತಮಿಳು ಲೇಖಕಿಯಾಗಿರ್ತಕ್ಕಂಥ ಶಿವಶಂಕರಿ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಅವರು ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂದರೆ ಸೂರ್ಯವಂಶಂ ಅಂತಕ್ಕಂಥ ಒಂದು ಕೃತಿಗೆ ಈ ಪ್ರಶಸ್ತಿಯನ್ನು ಸಿಗ್ತದೆ. ಇನ್ನು ಭಾರತದಿಂದ ಪಡೆದಿರ್ತಕ್ಕಂಥವ್ರು ಅಂದರೆ ಕನ್ನಡಿಗರು ಇಬ್ಬರಿಗೆ ಏನಪ್ಪ ಅಂದರೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ಏನಪ್ಪ ಅಂದರೆ ಸಿಗ್ತದೆ. 2010ರಲ್ಲಿ ಏನಪ್ಪ ಅಂದರೆ SL ಭೈರಪ್ಪ ಅವರಿಗೆ ಮಂದ್ರ ಕಾದಂಬರಿಯ ಮುಖಾಂತರ ಏನಪ್ಪ ಅಂದರೆ ಸರಸ್ವತಿ ಸನ್ಮಾನ ಪ್ರಶಸ್ತಿಯನ್ನು ಪಡಿತಾರೆ. ಅದೇ ರೀತಿಯಾಗಿ 2014ರಲ್ಲಿ M ವೀರಪ್ಪ ಮೊಯ್ಲಿಯವರು ತಾವು ಬರೆದಿರ್ತಕ್ಕಂಥ ಶ್ರೀರಾಮಾಯಣ ಮಹಾನ್ವೇಷಣಂ ಅಂತಕ್ಕಂಥ ಒಂದು ಕೃತಿಗೆ ಇವರಿಗೆ ಕೂಡ ಏನಪ್ಪ ಅಂದರೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ಏನಪ್ಪ ಅಂದರೆ ದೊರೆಯುತ್ತದೆ ಅಂತಕ್ಕಂಥದ್ದು. ಇದು ಸರಸ್ವತಿ ಸನ್ಮಾನ ಪ್ರಶಸ್ತಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು. ಇನ್ನು 2024ರ ಸಾಲಿನ ಗಣಿತಶಾಸ್ತ್ರದ ನೋಬೆಲ್ ಅಂತಕ್ಕಂಥ ಒಂದು ಪ್ರಶಸ್ತಿ, ಆ ಪ್ರಶಸ್ತಿ ಹೆಸರಪ್ಪ ಅಂದರೆ ಗಣಿತಶಾಸ್ತ್ರದ ನೋಬೆಲ್ ಅಂತ ನಾವು ಕರಿತೀವಿ. ಅದಕ್ಕೆ ಏನಂತ ಕರಿತಾರಪ್ಪ ಅಂದರೆ ಅಬೆಲ್ ಪ್ರಶಸ್ತಿ ಅಂತ ಕರೀತಾರೆ. ಅಬೆಲ್ ಪ್ರಶಸ್ತಿ ಪುರಸ್ಕೃತ ಯಾರಪ್ಪ ಅಂದರೆ ಬೈಬಲ್ ತಾಲ್ಗ್ರ್ಯಾಂಡ್ ಅವರು ಏನು ಮಾಡ್ತಾರೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಯಾವುದು? ಅಬೆಲ್ ಪ್ರಶಸ್ತಿ ಯಾವ ವಿಷಯಕ್ಕೆ ಕೊಡ್ತಾರಪ್ಪ ಅಂದರೆ ಇದು ಗಣಿತಶಾಸ್ತ್ರದಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಯಾರು? ಮೈಕಲ್ ತಾಲ್ಗ್ರ್ಯಾಂಡ್ ಅಂತಕ್ಕಂಥವ್ರಿಗೆ. ಇನ್ನು ಅಂತಾರಾಷ್ಟ್ರೀಯ ಗಣಿತ ದಿನ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದರೆ ಮಾರ್ಚ್ 14ರಂದು ನಾವೇನು ಮಾಡ್ತೀವಪ್ಪ ಅಂದರೆ ಅಂತಾರಾಷ್ಟ್ರೀಯ ಗಣಿತ ದಿನ ಅಂತಕ್ಕಂಥದ್ದು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ರಾಷ್ಟ್ರೀಯ ಗಣಿತ ದಿನ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದರೆ ಡಿಸೆಂಬರ್ 22. ತರ್ಕಿರ್ಕೊಡಿ ನೋಡಿರಿ, ಅಂತಾರಾಷ್ಟ್ರೀಯ ಬಂದರೆ ಮಾರ್ಚ್ 14, ರಾಷ್ಟ್ರೀಯ ಗಣಿತ ದಿನ ಯಾವಾಗಪ್ಪ ಅಂದರೆ ಡಿಸೆಂಬರ್
22. ಇನ್ನು ರಾಷ್ಟ್ರೀಯ ತನಿಖಾ ದಳದ ಮಹಾನಿರ್ದೇಶಕರಾಗಿ ಯಾರು ಆಯ್ಕೆ ಮಾಡಿಕೊಂಡ್ರಪ್ಪ ಅಂದರೆ ಯಾರನ್ನು ಆಯ್ಕೆ ಮಾಡಲಾಯ್ತಪ್ಪ ಅಂದರೆ ಸದಾನಂದ ವಸಂತ್ ಡಿ ಅವರನ್ನು ಆಯ್ಕೆ ಮಾಡಲಾಯಿತು. ಯಾರು? NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ನೋಡಿ, NIA ಅಂದರೆ ಏನು? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಒಂದು ಮಹಾನಿರ್ದೇಶಕರಾಗಿ ಇತ್ತೀಚೆಗೆ ಸದಾನಂದ ವಸಂತ್ ಡಿ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಇನ್ನು NIA ಅಂದರೆ ರಾಷ್ಟ್ರೀಯ ತನಿಖಾ ದಳ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದರೆ 2009ರಲ್ಲಿ ಏನಾಗ್ತಪ್ಪ ಅಂದರೆ ಇದು ಸ್ಥಾಪನೆ ಆಗ್ತದೆ. ಇನ್ನು ರಾಷ್ಟ್ರೀಯ ವಿಪತ್ತು NDRFನ ಒಂದು DG ಆಗಿ ಯಾರಪ್ಪ ಅಂದರೆ ನೇಮಕ ಆಗ್ತಾರಪ್ಪ ಅಂದರೆ ಪಿಯೂಷ್ ಆನಂದ್ ಅವರು NDRFನ DG ಆಗಿ ಏನಪ್ಪ ಅಂದರೆ ನೇಮಕ ಆಗ್ತಾರೆ. ಅದೇ ರೀತಿಯಾಗಿ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋನ ಒಂದು ಮುಖ್ಯಸ್ಥರಾಗಿ ಯಾರನ್ನು ಆಯ್ಕೆ ಆಗಿದೆಪ್ಪ ಅಂದರೆ ರಾಜೀವ್ ಕುಮಾರ್ ಶರ್ಮಾ ಅವರು ಏನಪ್ಪ ಅಂದರೆ ಆಯ್ಕೆ ಆಗ್ತಾರೆ. ಇನ್ನು ಕೆಲವೊಂದಿಷ್ಟು ಇತ್ತೀಚೆಗೆ ಏನಪ್ಪ ಅಂದರೆ DO ಆಗಿ ನೇಮಕ ಆಗಿರ್ತಕ್ಕಂಥದ್ದು. ಆ ನೇಮಕ ಆಗಿರ್ತಕ್ಕಂಥ DO ಅವರ ಒಂದು ವಿವರವನ್ನು ನೀಡ್ತಾ ಬರ್ತೀನಿ. BSFನ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ DG ಆಗಿ ಇತ್ತೀಚೆಗೆ ನೇಮಕ ಆದರು ನಿತಿನ್ ಅಗರ್ವಾಲ್ ಅವರು. ಇನ್ನು CRPFನ ಒಂದು DG ಆಗಿ ನೇಮಕ ಆದರು ನೀನಾ ಸಿಂಗ್ ಅವರು. ITBP ಅಂದರೆ ಇಂಡಿಯನ್ ಟಿಬೆಟ್ ಬಾರ್ಡರ್ ಫೋರ್ಸ್ನ ಒಂದು DG ಆಗಿ ಯಾರಪ್ಪ ಅಂದರೆ ಅನೀಶ್ ದಯಾಳ್ ಸಿಂಗ್ ಅವರು. SSB ಒಂದು DG ಆಗಿ ದಲ್ವಿತ್ ಸಿಂಗ್ ಚೌಧರಿ ಅವರು. CBI ಡೈರೆಕ್ಟರ್ ಆಗಿ ನೇಮಕ ಆದರು ಪ್ರವೀಣ್ ಸೂದ್ ಅವರು. ರಾನ ಘಟಕದ ಒಂದು ಕಾರ್ಯದರ್ಶಿಯಾಗಿ ಯಾರನ್ನಾಗಿರಪ್ಪ ಅಂದರೆ ರವಿ ಸಿನ್ಹಾ ಅವರು. ಇವೆಲ್ಲ ಏನಪ್ಪ ಅಂದರೆ ಒಂದು ಕಡೆ ತಂದಿರತಕ್ಕಂಥದ್ದು. ಈ ಮುಂದೆ ಬರ್ತಕ್ಕಂಥ ಪರೀಕ್ಷೆಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಭಾರತ, ಮೊಜಾಂಬಿಕ್ ಮತ್ತು ತಾಂಜಾನಿಯಾ ತ್ರಿಪಕ್ಷೀಯ ಸಮರಾಭ್ಯಾಸ ನಡೀತು. 2ನೇ ಆವೃತ್ತಿಯ ಒಂದು ನೌಕಾಭ್ಯಾಸ ಆಗಿರ್ತಕ್ಕಂಥದ್ದು ಎಲ್ಲಿ ನಡೀತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಮೊಜಾಂಬಿಕದ ನಕಾಲ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೀತು ಅಂತಕ್ಕಂಥದ್ದು. ನೋಡಿ, 2024ರಲ್ಲಿ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ ನಡೀತದೆ. ಆ ಕ್ರೀಡಾಕೂಟದ ಭಾರತದ ತಂಡದ ಒಂದು ಧ್ವಜಧಾರಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆಪ್ಪ ಅಂದರೆ ಟೆನ್ನಿಸ್ ಆಟಗಾರನಾಗಿರ್ತಕ್ಕಂಥ ಶರತ್ ಕಮಲ್ ಅಚಂತರ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಭಾರತದ ಧ್ವಜವನ್ನು ಹಿಡ್ಕೊಂಡು ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಶರತ್ ಕಮಲ್ ಅವರು ಏನು ಮಾಡ್ತಾರಪ್ಪ ಅಂದರೆ ಆ ಧ್ವಜಧಾರಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಒಲಿಂಪಿಕ್ಸ್ನಲ್ಲಿ ಯಾವ ಒಲಿಂಪಿಕ್ಸಪ್ಪ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ದೇಶಗಳು ಏನಪ್ಪ ಅಂದರೆ 2 ದೇಶದ ಅಥ್ಲೆಟಿಕ್ಸ್ಗಳು ಈ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸೋದಿಲ್ಲ. ಯಾವ 2 ದೇಶಗಳು ಅಂತ ನೀವು ಪ್ರಶ್ನೆಯನ್ನು ಬಂದರೆ ಬರ್ಬೋದು. ಆ 2 ದೇಶಗಳು ಯಾವುದಪ್ಪ ಅಂದರೆ ರಷ್ಯಾ ಮತ್ತು ಬೆಲಾರಸ್ ದೇಶಗಳು ಏನಪ್ಪ ಅಂದರೆ ಈ ಅಥ್ಲೆಟಿಕ್ ಯಾವುದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅವರು ಭಾಗವಹಿಸಂಗಿಲ್ಲ. ನೋಡಿ, 2024ರ ಒಂದು ವಾಸ್ತುಶಿಲ್ಪದ ನೋಬೆಲ್ ಅಂತಕ್ಕಂಥ ಒಂದು ಪ್ರಿಟಿಜಿಕರ್ ಪ್ರಶಸ್ತಿಯನ್ನು ಯಾರು ಪಡಿತಾರಪ್ಪ ಅಂದರೆ ರಿಕೆನ್ ಯಾಮಾಮೋಟೋ ಅವರು ಏನು ಮಾಡ್ತಾರಪ್ಪ ಅಂದರೆ ವಾಸ್ತುಶಿಲ್ಪದ ನೋಬೆಲ್ ಅಂತಕ್ಕಂಥ ಒಂದು ಪ್ರಶಸ್ತಿ, ಇದಕ್ಕೆ ಪ್ರಿಟಿಜಕರ ಪ್ರಶಸ್ತಿ ಅಂತ ಕರೀತಾರೆ. ಇದನ್ನು ರಿಕೆನ್ ಯಾಮಾಮೋಟೋ ಅವರು ಏನು ಮಾಡ್ತಾರಪ್ಪ ಅಂದರೆ ಪ್ರಶಸ್ತಿಯನ್ನು ಇದನ್ನು ಪಡೆದಿರ್ತಕ್ಕಂಥ ಏಕೈಕ ಭಾರತೀಯ ಯಾರಪ್ಪ ಅಂದರೆ ಪಿ ವಿ ದೇಸಾಯಿ ಅಂತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಪ್ರಶಸ್ತಿಯನ್ನು ಪಡಿತಾರೆ. ಇತ್ತೀಚೆಗೆ PV ನರಸಿಂಹರಾಯಕ್ ಅಂದರೆ ಕೇಂದ್ರ ಜ್ಞಾನಪೀಠ 2023 ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮತ್ತು ಪ್ರಧಾನಮಂತ್ರಿಯಾಗಿರ್ತಕ್ಕಂಥ PV ನರಸಿಂಹರಾವ್ ಅವರ ಒಂದು ಸ್ಮರಣಾರ್ಥವಾಗಿ ಪ್ರಶಸ್ತಿಯನ್ನು ಕೊಟ್ಟರು. ಆ ಪ್ರಶಸ್ತಿಯನ್ನು ಯಾರು ಪಡೆದ್ರಪ್ಪ ಅಂದರೆ ರತನ್ ಟಾಟಾ ಅವರು ಏನು ಮಾಡ್ತಾರಪ್ಪ ಅಂದರೆ ಆ ಪ್ರಶಸ್ತಿಯನ್ನು ಪಡಿತಾರೆ. ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರು ಏನಪ್ಪ ಅಂದರೆ ಪ್ರವಾಸವಾಗಿ ಭೂತಾನ್ ದೇಶಕ್ಕೆ ಹೋಗಿದ್ದರು. ಆ ಭೂತಾನ್ ದೇಶದಲ್ಲಿ ಹೋದಾಗ ಭೂತಾನ್ ದೇಶದ ರಾಜ ಏನು ಮಾಡ್ತಾನಪ್ಪ ಅಂದರೆ ಭೂತಾನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೋ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನೀಡಿ ಅವ್ರು ಗೌರವಿಸ್ತಾರೆ. ಇನ್ನು ಅರುಣಾಚಲ ಪ್ರದೇಶದಲ್ಲಿ 875 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತಿರ್ತಕ್ಕಂಥ ವಿಶ್ವದ ಅತಿ ಉದ್ದದ ಜೋಡಿಪಥದ ಸುರಂಗ ಮಾರ್ಗ. ನೋಡಿರಿ, 875 ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಮಾಡ್ತಾರಪ್ಪ ಅಂದರೆ ವಿಶ್ವದಲ್ಲೇ ಜೋಡಿಪಥ ಅಂದರೆ ಒಂದೇ ಇದರಲ್ಲೇ ಸುರಂಗ ಮಾರ್ಗದಲ್ಲೇ ಜೋಡಿಪಥ ಒಂದು ಕಡೆ ಹೋಗೋದು ಒಂದು ಕಡೆ ಹೋಗೋದು ಎರಡು ಬರೋದು ಸುರಂಗ ಮಾರ್ಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆ ಸುರಂಗ ಮಾರ್ಗವನ್ನು ಇತ್ತೀಚೆಗೆ ನರೇಂದ್ರ ಮೋದಿಯವರು ಏನು ಮಾಡ್ತಾರಪ್ಪ ಅಂದರೆ ಉದ್ಘಾಟಿಸ್ತಾರೆ. ಆ ಮಾರ್ಗದ ಹೆಸರಪ್ಪ ಅಂದರೆ ಸೆಲ್ಲಾಂಗ್ ಸುರಂಗ ಮಾರ್ಗ. ಯಾವುದು? ಸೆಲ್ಲಾಂಗ್ ಸುರಂಗ ಮಾರ್ಗ. ಕರ್ನಾಟಕದಲ್ಲಿ ಮನೆಗ್ರ ಅಂದರೆ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಕೂಲಿಯನ್ನು ಏನಪ್ಪ ಅಂದರೆ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇಂದು 349 ರೂಪಾಯಿ ಏನಪ್ಪ ಅಂದರೆ 349 ರೂಪಾಯಿ ಆಗಿರ್ತಕ್ಕಂಥದ್ದು. ಯಾವುದು? ಮನೆಗ್ರ ಕೂಲಿ ಏನಪ್ಪ ಅಂದರೆ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಕನಿಷ್ಠ ಕೂಲಿಯನ್ನು ನಿಗದಿಪಡಿಸಿದ ರಾಜ್ಯ ಯಾವುದಪ್ಪ ಅಂದರೆ ಹರಿಯಾಣ. ದಿನಕ್ಕೆ ಎಷ್ಟಪ್ಪ ಅಂದರೆ ದಿನಕ್ಕೆ 324 ರೂಪಾಯಿ. ಕನಿಷ್ಠ ಕೂಲಿ ನಿಗದಿಪಡಿಸಿದ ರಾಜ್ಯಗಳು ಯಾವುದಪ್ಪ ಅಂದರೆ ಅರುಣಾಚಲ ಪ್ರದೇಶ. ಕನಿಷ್ಠ ಇದು ಹೆಚ್ಚು ನಾಗಾಲ್ಯಾಂಡ್ ದೇಶಕ್ಕೆ 734 ರೂಪಾಯಿ. ಅಂದರೆ ಅತಿ ಹೆಚ್ಚು ಏನಪ್ಪ ಅಂದರೆ ಕೂಲಿಯನ್ನು ನಿಗದಿಪಡಿಸಿರ್ತಕ್ಕಂಥ ರಾಜ್ಯಗಳಿವೆ. ಅದರಲ್ಲಿ
ಶೇಕಡಾವಾರು ಕೂಲಿ ಹೆಚ್ಚಳ ಮಾಡಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಗೋವಾ. ಎಷ್ಟು 10.56 ಶೇಕಡ ಏನಪ್ಪ ಅಂದರೆ ಹೆಚ್ಚಿಗೆ ಏನು ಮಾಡಿದೆ. ಅತಿ ಕಡಿಮೆ ಶೇಕಡಾವಾರು ಹೆಚ್ಚಳ ಮಾಡಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ 3.04 ಏನಪ್ಪ ಅಂದರೆ ಹೆಚ್ಚಿಗೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಬಿಟ್ಟರೆ ಮತ್ತೆ ಯಾವ ದೇಶಗಳೇನಪ್ಪ ಅಂದರೆ ಹೆಚ್ಚಿಗೆ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು. ಅತಿ ಹೆಚ್ಚು ಏನಪ್ಪ ಅಂದರೆ ಗರಿಷ್ಠ ಕೂಲಿ ನಿಗದಿ, ಇದು ಗರಿಷ್ಠ ಆಗಬೇಕು, ಕನಿಷ್ಠ ಆಗಿದೆ. ಗರಿಷ್ಠ ಕೂಲಿ ನಿಗದಿಪಡಿಸಿದ ರಾಜ್ಯ ಯಾವುದಪ್ಪ ಅಂದರೆ ಹರಿಯಾಣ ದೇಶ. ಎಷ್ಟಪ್ಪ ಅಂದರೆ 374 ರೂಪಾಯಿ ಆಗಬೇಕಿದು. 374 ರೂಪಾಯಿ ಯಾವುದಪ್ಪ ಅಂದರೆ ಹರಿಯಾಣ ದೇಶ 374 ರೂಪಾಯಿ 24 ಆಗಿದೆ. ಇದು 374 ಆಗಬೇಕು. ಮೊದಲಿಗೆ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ 316 ರೂಪಾಯಿ ಇತ್ತು. ಈ 316 ರೂಪಾಯಿಂದ ಎಷ್ಟಕ್ಕೆ ಹೆಚ್ಚಿಗೆ ಮಾಡಿದಪ್ಪ ಅಂದರೆ 349ಕ್ಕೆ ಹೆಚ್ಚಿಗೆ ಮಾಡಿದೆ. ಅಂದರೆ 10.44% ಏನಪ್ಪ ಅಂದರೆ ಇದನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಇನ್ನು ವಿಶ್ವ ಸಂತಸ ವರದಿಯನ್ನು ಇತ್ತೀಚೆಗೆ ಪ್ರಕಟಗೊಂಡಿದೆ. ಅದರಲ್ಲಿ 148 ರಾಷ್ಟ್ರಗಳಲ್ಲಿ ಭಾರತ 126ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ಸತತವಾಗಿ 7 ವರ್ಷದಿಂದ ಮೊದಲನೇ ಸ್ಥಾನ ಯಾವುದಪ್ಪ ಅಂದರೆ ಫಿನ್ಲ್ಯಾಂಡ್ ಪಡ್ಕೊಳ್ತಾ ಬಂದಿದೆ. ನಮ್ಮ ಭಾರತ ಸ್ಥಾನ ಎಷ್ಟಂತ ನೀವು ನೆನಪಿಟ್ಟರೆ ಸಾಕು, 126ನೇ ಸ್ಥಾನ. ಮೊದಲನೇ ಸ್ಥಾನ ಒಂದು ನೆನಪಿಟ್ಕೋಬೇಕು, ಕೊನೆಯ ಸ್ಥಾನ ಯಾವುದು ಅಂತಕ್ಕಂಥದ್ದನ್ನು ತಾವು ನೆನಪಿಟ್ಕೊಂಡ್ರೆ ಸಾಕು. ಮೊದಲನೇ ಸ್ಥಾನ ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಸ್ವೀಡನ್, ಇಸ್ರೇಲ್. ಕೊನೆಯ ಸ್ಥಾನ ಯಾವುದಪ್ಪ ಅಂದರೆ ಅಫ್ಘಾನಿಸ್ತಾನ ಅಂತಕ್ಕಂಥದ್ದು. ಇಲ್ಲಿ 126ನೇ ಸ್ಥಾನವನ್ನು ಭಾರತವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಭಾರತದ ಅತ್ಯಂತ ಸಂತೋಷ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅತ್ಯಂತ ಸಂತೋಷ ರಾಜ್ಯ ಯಾವುದಪ್ಪ ಅಂದರೆ ಮಿಜೋರಾಮ. ಜಗತ್ತಿನ ಸಂತೋಷ ದೇಶ ಯಾವುದಪ್ಪ ಅಂದರೆ ಫಿನ್ಲ್ಯಾಂಡು. ಜಗತ್ತಿನ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಹೊಂದಿರತಕ್ಕಂಥ ದೇಶ ಯಾವುದಂತ ಕೇಳಿದ್ರೆ ಡೆನ್ಮಾರ್ಕು. ಜಗತ್ತಿನ ಅತ್ಯಂತ ಶಾಂತಿಯುತ ದೇಶ ಮತ್ತು ಲಿಂಗ ಸಮಾನತೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ದೇಶ ಯಾವುದಪ್ಪ ಅಂದರೆ ಐಸ್ಲ್ಯಾಂಡ್. ನೋಡಿ, ಐಸ್ಲ್ಯಾಂಡ್ ಏನಪ್ಪ ಅಂದರೆ ಲಿಂಗ ಸಮಾನತೆಯಾಗಿರ್ಬೋದು, ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ದೇಶ ಯಾವುದಪ್ಪ ಅಂದರೆ ಐಸ್ಲ್ಯಾಂಡು. ಅತ್ಯಂತ ಹೆಚ್ಚು ಭೌತಿಕ ಆಸ್ತಿಯನ್ನು ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದರೆ ಅಮೇರಿಕ ದೇಶ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಡವರನ್ನು ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದರೆ ಸುಡಾನ್ ದೇಶ. ಜಗತ್ತಿನ ಅತ್ಯಂತ ಹೆಚ್ಚು ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ನಗರ ಯಾವುದಪ್ಪ ಅಂದರೆ ಆಸ್ಟ್ರಿಯಾದ ಒಂದು ವಿಯೆನ್ನಾ ನಗರ ಏನಪ್ಪ ಅಂದರೆ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ನಗರ. ಕೇಂದ್ರ ಚುನಾವಣಾ ಆಯೋಗದ ಐಕಾನ್ ಆಗಿ ಇತ್ತೀಚೆಗೆ ಬಾಲಿವುಡ್ ನಟ ಆಗಿರ್ತಕ್ಕಂಥ ರಾಜ್ಕುಮಾರ್ ರಾವ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರನ್ನು ಏನಪ್ಪ ಅಂದರೆ ನೇಮಕ ಮಾಡಿರ್ತಕ್ಕಂಥದ್ದು. ಇನ್ನು ಚುನಾವಣೆ ಗೀತೆಯನ್ನು ಬಿಡುಗಡೆ ಮಾಡ್ತಾರೆ. ಆ ಚುನಾವಣೆ ಗೀತೆ ಹೆಸರು ಮೇರಾ ಪಹಲಾ ವೋಟ್ ದೇಶ್ ಕೆ ಲಿಯೇ ಅಂತಕ್ಕಂಥದ್ದು ಚುನಾವಣೆ ಗೀತೆ. ಇನ್ನು ಮತದಾನದ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಕಿರುಚಿತ್ರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದರದ್ದು ಏನಪ್ಪ ಅಂದರೆ ಮೈ ವೋಟ್ ಮೈ ಡ್ಯೂಟಿ ಅಂತಕ್ಕಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಮತದಾನದ ಜಾಗೃತಿಯನ್ನು ಮಾಡಲು 4 ಜನರ ಐಕಾನ್ಸನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. 4 ಜನರು ಯಾರಪ್ಪ ಅಂದರೆ ಸಿನಿಮಾ ನಟನಾಗಿರ್ತಕ್ಕಂಥ ರಮೇಶ್ ಅರವಿಂದ, ನೀತು ವನಜಾಕ್ಷಿ, ಅನೂಪ ಶ್ರೀಧರ, ಅರ್ಚನಾ ಜಿ ಕಾಮತ್. 4 ಜನರ ಬೆಂಗಳೂರಿನಲ್ಲಿ ಅವರನ್ನು ಮತದಾನದ ಜಾಗೃತಿಗಾಗಿ ಐಕಾನ್ಸನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ನೋಡಿರಿ, 2024ರಲ್ಲಿ ಲೋಕಸಭಾ ಚುನಾವಣೆ ನಡೆದಿದೆ. ಅದರ ಮತದಾರರ ಒಂದು ಧ್ಯೇಯ ವಾಕ್ಯ ಏನಪ್ಪ ಅಂದರೆ ಮತದಾನಕ್ಕಿಂತ ಮತ್ತೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುತ್ತೇನೆ ಅಂತಕ್ಕಂಥದ್ದು ಏನಪ್ಪ ಅಂದರೆ 2024ರ ರಾಷ್ಟ್ರೀಯ ಮತದಾರರ ಒಂದು ಧ್ಯೇಯ ವಾಕ್ಯ ಆಗಿರ್ತಕ್ಕಂಥದ್ದು. ಮತದಾರ ದಿನ ಯಾವಾಗಪ್ಪ ಅಂದರೆ ಜನವರಿ 24ನೇ ತಾರೀಕಿನಂದು ಏನು ಮಾಡ್ತೇವಪ್ಪ ಅಂದರೆ ಮತದಾರ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ನೋಡಿರಿ, ರಾಮನಾಥ್ ಕೋವಿಂದ್ ಅವರು ಏನು ಮಾಡ್ತಾರಪ್ಪ ಅಂದರೆ ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸಂಬಂಧಿಸಿದಂತೆ ಅಂದರೆ ಮತದ ಒಂದು ಧ್ಯೇಯ ವಾಕ್ಯವನ್ನು ರಾಮನಾಥ್ ಕೋವಿಂದರ ಒಂದು ಸಮಿತಿ ಏನು ಹೇಳ್ತದೆ, ಒಂದು ದೇಶ ಒಂದೇ ಚುನಾವಣೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಸಮಿತಿ ಏನಪ್ಪ ಅಂದರೆ ನೇಮಕವಾಗಿ ಹಿಡಿತು. ದೇಶದ ಮೊಟ್ಟ ಮೊದಲ ತೈಲ ಸಂಗ್ರಹಣ ಪಾದೂರಿನಲ್ಲಿ ಆಗಿದೆ. ಆಗಲೇ ಹೇಳಿದ್ದೀನಿ ನಾನು. ತೈಲ ಸಂಗ್ರಹಗಾರವನ್ನು ಎಲ್ಲಿಯಪ್ಪ ಅಂದರೆ ಉಡುಪಿ ಜಿಲ್ಲೆಯ ಪಾದೂರಿನಲ್ಲಿ ಏನಪ್ಪ ಅಂದರೆ ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ತಯಾರಾಗಿದೆ ಅಂತಕ್ಕಂಥ. ಇನ್ನು ರಿಚರ್ಡ್ ಹ್ಯಾಡ್ಲಿ ಅಂತಕ್ಕಂಥ ಒಂದು ಪದಕವನ್ನು ಅತ್ಯಂತ ಕಿರಿಯ ಕ್ರಿಕೆಟಿಗಾಗಿರ್ತಕ್ಕಂಥ ನ್ಯೂಜಿಲೆಂಡ್ ಕ್ರಿಕೆಟ್ ಆಟಗಾರ ರವಿಚಂದ್ರ ಅವ್ರಿಗೆ ಏನಪ್ಪ ಅಂದರೆ ಈ ಪ್ರಶಸ್ತಿಯನ್ನು ರಿಚರ್ಡ್ ಹ್ಯಾಡ್ಲಿ ಪ್ರಶಸ್ತಿಯನ್ನು ಏನಪ್ಪ ಅಂದರೆ ಅತ್ಯಂತ ಕಿರಿಯ ವರ್ಷದ ವ್ಯಕ್ತಿಯೇ ಆಯ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ನೋಡಿರಿ, ಕೇರಳದ 21 ವರ್ಷದ ವಿದ್ಯಾರ್ಥಿಯಾಗಿರ್ತಕ್ಕಂಥ ಮುಫೀದ್ VH ಯಾವಾಗ ಅವರು ಕಾಗ್ನಿಷನ್ ಭಾರತದ IT ಕೇಂದ್ರ ಕಾಗ್ನಿಷನ್ ಯಾವಾಗ ಕೃತಕ ಬುದ್ಧಿಮತ್ತೆಯ ಒಂದು ಇಂಜಿನಿಯರನ್ನು ತಯಾರು ಮಾಡ್ತು, ಅದನ್ನು ಗುರಿ ಇಟ್ಕೊಂಡು ನಮ್ಮ ಭಾರತೀಯ 21 ವರ್ಷದ ವಿದ್ಯಾರ್ಥಿ ಮುಫೀದ್ VH ಅವರು ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆಯ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇವನು ಕೂಡ ರೆಡಿ ಮಾಡ್ತಾನೆ. ಅದರ ಹೆಸರು ಏನಿರ್ತಾನಪ್ಪ ಅಂದರೆ ದೇವಿಕಾ ಅಂತಕ್ಕಂಥದ್ದು ಇರ್ತಾನೆ. ಏನಂತ ದೇವಿಕಾ ಅಂತ ಇರ್ತಾನೆ ಆತ. ಅದರ ಹೆಸರು ಏನಂತ ಅಮೇರಿಕದವ್ರು ಏನಪ್ಪ ಅಂದರೆ ಡೇವಿನ್ ಅಂತ ಇಟ್ಟರೆ, ಈತ ದೇವಿಕಾ ಅಂತಕ್ಕಂಥ ಹೆಸರನ್ನು ಸೃಷ್ಟಿ ಮಾಡಿದ್ದಾನೆ.
ನೋಡಿರಿ, ವಿಶ್ವ ಕ್ಷಯ ದಿನ ಯಾವಾಗ ಆಚರಣೆ ಮಾಡ್ತಪ್ಪ ಅಂದರೆ ಮಾರ್ಚ್ 24ರಂದು ವಿಶ್ವ ಕ್ಷಯ ದಿನವನ್ನು ಆಚರಣೆ ಮಾಡ್ತೀವಿ. ಇದರ ಧ್ಯೇಯವಾಕ್ಯಪ್ಪ ಅಂದರೆ ಹೌದು, ನಾವು TBಯನ್ನು ಕೊನೆಗಳಿಸ್ಬೋದು ಅಂತಕ್ಕಂಥದ್ದು. ಇನ್ನು ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7ರಂದು ಆಚರಣೆಯನ್ನು ಮಾಡ್ತಾರೆ. ಮೈ ಹೆಲ್ತ್ ಮೈ ರೈಟ್ಸ್ ಅಂತಕ್ಕಂಥದ್ದು ಇದು ಧ್ಯೇಯವಾಕ್ಯ ಆಗಿರ್ತಕ್ಕಂಥದ್ದು. ಇನ್ನು ಹೈಟಿ ದೇಶದಲ್ಲಿ ಸಿಲುಕೊಂಡಿರ್ತಕ್ಕಂಥ ಭಾರತೀಯರನ್ನು ನಮ್ಮ ಭಾರತ ದೇಶಕ್ಕೆ ಕರೆತರಲು ಒಂದು ಸರ್ಕಾರ ಕೈಗೊಂಡಿತ್ತು. ಅದರ ಒಂದು ಸ್ಥಳಾಂತರಿಸಲು ಕೈಗೊಂಡಿರ್ತಕ್ಕಂಥ ಒಂದು ಆಪರೇಷನ್ ಯಾವುದಪ್ಪ ಅಂದರೆ ಆಪರೇಷನ್ ಇಂದ್ರಾವತಿ ಅಂತಕ್ಕಂಥದ್ದು. ಇದು ಹೈಟಿ ದೇಶದಲ್ಲಿ ಸಿಲುಕೊಂಡಿರ್ತಕ್ಕಂಥ ಭಾರತೀಯರನ್ನು ನಮ್ಮ ಮೂಲ ದೇಶಕ್ಕೆ ತರಿಸಿಕೊಳ್ಳಲು ಮಾಡಿರ್ತಕ್ಕಂಥ ಕಾರ್ಯಾಚರಣೆ ಆಗಿರ್ತಕ್ಕಂಥದ್ದು ಇದು. ಇನ್ನು ಭಾರತದಲ್ಲಿ ಜರುಗಿರ್ತಕ್ಕಂಥ 16ನೇ ಆವೃತ್ತಿಯ ಒಂದು ಟ್ಯಾಕ್ಸ್ ಟಾಟಾ ಕನ್ಸಲ್ಟೆನ್ಸಿಯ ವಿಶ್ವ 10K ಬೆಂಗಳೂರು ಓಟದ ಒಂದು ಪ್ರಚಾರ ರಾಯಭಾರಿಯಾಗಿ ಯಾರನ್ನು ಆಯ್ಕೆ ಮಾಡಿಕೊಂಡ್ರಪ್ಪ ಅಂದರೆ ವೆಲೇರಿ ಆ್ಯಡಮ್ಸ್ನವರನ್ನು ಆಯ್ಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ವಿಶ್ವ ಅರಣ್ಯ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಮಾರ್ಚ್ 21ರಂದು ವಿಶ್ವ ಅರಣ್ಯ ದಿನವನ್ನು ಆಚರಣೆ ಮಾಡ್ತೀವಿ. ಇದರ ಧ್ಯೇಯವಾಕ್ಯ ಅರಣ್ಯ ಮತ್ತು ಆರೋಗ್ಯ ಅಂತಕ್ಕಂಥದ್ದು. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ರಾಜ್ಯಗಳು ಎಷ್ಟಪ್ಪ ಅಂದರೆ 6 ರಾಜ್ಯಗಳ ಒಂದು ಪಟ್ಟಿಯನ್ನು ನೀಡಿದ್ದಾರೆ. ಮೊದಲನೇ ರಾಜ್ಯ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಮಹಾರಾಷ್ಟ್ರ, ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 6ನೇ ಸ್ಥಾನದಲ್ಲಿದೆ. ಎಷ್ಟು ಚದುರ ಕಿಲೋಮೀಟರ್ ಅರಣ್ಯವನ್ನು ಹೊಂದಿದೆಪ್ಪ ಅಂದರೆ 38,730 ಚದುರ ಕಿಲೋಮೀಟರ್ ಅರಣ್ಯವನ್ನು ಭಾರತ ಹೊಂದಿ 6ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಮೊದಲನೇ ಸ್ಥಾನದಲ್ಲಿ ಮಧ್ಯಪ್ರದೇಶ. ಕರ್ನಾಟಕ ರಾಜ್ಯವು ತನ್ನ ಭೌಗೋಳಿಕ ವಿಸ್ತೀರ್ಣ 191,791 ಚದುರ ಕಿಲೋಮೀಟರ್ ಹೊಂದಿರತಕ್ಕಂಥ ಕರ್ನಾಟಕದ ವಿಸ್ತೀರ್ಣದಲ್ಲಿ ಎಷ್ಟು ಪರ್ಸೆಂಟೇಜ್ನಷ್ಟು ಎಷ್ಟು ಏನಪ್ಪ ಅಂದರೆ ಅರಣ್ಯವನ್ನು ಹೊಂದಿದೆಯಪ್ಪ ಅಂದರೆ 20.19% ಏನಪ್ಪ ಅಂದರೆ ಅರಣ್ಯ ಹೊಂದಿರತಕ್ಕಂಥದ್ದು. ಅತಿ ಕಡಿಮೆ ಅರಣ್ಯ ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಹರಿಯಾಣ ರಾಜ್ಯ. ಎಷ್ಟಪ್ಪ ಅಂದರೆ ಕೇವಲ 1,603 ಚದುರ ಕಿಲೋಮೀಟರ್ ಏನಪ್ಪ ಅಂದರೆ ವಿಸ್ತೀರ್ಣ ಹೊಂದಿರತಕ್ಕಂಥದ್ದು. ತನ್ನ ರಾಜ್ಯದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಕೇವಲ 3.63% ಏನಪ್ಪ ಅಂದರೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂದರೆ ಹರಿಯಾಣ. ಹೆಚ್ಚು ಮಧ್ಯಪ್ರದೇಶ, ಕಡಿಮೆ ಹರಿಯಾಣ. ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 6ನೇ ಸ್ಥಾನದಲ್ಲಿದೆ. ಒಟ್ಟು 38,730 ಚದುರ ಕಿಲೋಮೀಟರ್ ಹೊಂದಿದೆ. ಭೌಗೋಳಿಕ ವಿಸ್ತೀರ್ಣದಲ್ಲಿ 20.19% ಅರಣ್ಯವನ್ನು ಹೊಂದಿದೆ. ಇಷ್ಟಕ್ಕೆ ಗೊತ್ತಿದ್ದರೆ ಸಾಕು. ಇನ್ನು ವಿಶ್ವ ಜಲ ದಿನವಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ ಮಾರ್ಚ್ 22ರಂದು ವಿಶ್ವ ಜಲ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಇದರ ಧ್ಯೇಯವಾಕ್ಯ ಏನಪ್ಪ ಅಂದರೆ ಶಾಂತಿಗಾಗಿ ನೀರು ಅಂತಕ್ಕಂಥದ್ದು. ನಮ್ಮ ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆ ಏನು ಮಾಡ್ತಪ್ಪ ಅಂದರೆ 2013ರಲ್ಲಿ ಅಂತಾರಾಷ್ಟ್ರೀಯ ಜಲ ಸಹಕಾರ ವರ್ಷ ಅಂತ ಏನು ಮಾಡ್ತಪ್ಪ ಅಂದರೆ ಆಚರಿಸಲಾಗಿತ್ತು. ಇನ್ನು ದೇಶದ ಮೊದಲ ಒಂದು ಜಲ ಬಜೆಟನ್ನು ಯಾವ ರಾಜ್ಯ ಏನಪ್ಪ ಅಂದರೆ ಮಂಡಿಸ್ತಪ್ಪ ಅಂದರೆ ಕೇರಳ ರಾಜ್ಯ. ಇನ್ನು ವಿಶ್ವ ಹವಾಮಾನ ದಿನವನ್ನು ನಾವು ಮಾರ್ಚ್ 23ರಂದು ಏನು ಮಾಡ್ತೀವಪ್ಪ ಅಂದರೆ ಆಚರಣೆ ಮಾಡ್ತೀವಿ. ಇದರ ಧ್ಯೇಯವಾಕ್ಯ ಯಾವುದಪ್ಪ ಅಂದರೆ ಹವಾಮಾನ ಕ್ರಿಯೆಯಲ್ಲಿ ಮುಂಚೂಣಿ ಸಾಲಿನಲ್ಲಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ವಿಶ್ವ ಹವಾಮಾನ ದಿನದ ಒಂದು ಧ್ಯೇಯವಾಕ್ಯ ಆಗಿರ್ತಕ್ಕಂಥದ್ದು. ಇನ್ನು ಭಾರತ ಮತ್ತು ಮಲೇಷಿಯಾ ಸಾಗರದ ಸಮರಾಭ್ಯಾಸದ ಹೆಸರು ಏನಪ್ಪ ಅಂದರೆ ಸಮುದ್ರ ಲಕ್ಷ್ಮಣ ಅಂತಕ್ಕಂಥದ್ದು ಏನಪ್ಪ ಅಂದರೆ ಭಾರತ ಮತ್ತು ಮಲೇಷಿಯಾ ಸಾಗರದ ಒಂದು ಸಮರಾಭ್ಯಾಸದ ಒಂದು ಹೆಸರಾಗಿರ್ತಕ್ಕಂಥದ್ದು. ಇದರಲ್ಲಿ ಭಾರತದ ನೌಕಾಪಡೆಯ ಹಡಗಾಗಿರ್ತಕ್ಕಂಥ ಕಿಲ್ತಾನ್ ಮತ್ತು ರಾಯಲಸೀಮೆಯ ಮಲೇಷಿಯಾ ಹಡಗಾಗಿರ್ತಕ್ಕಂಥ ಕಿಡಿ ಲೇಕರ್ ಎರಡೂ ಹಡಗುಗಳು ಏನಪ್ಪ ಅಂದರೆ ಪರಸ್ಪರ ಸಮರಾಭ್ಯಾಸದಲ್ಲಿ ಭಾಗವಹಿಸ್ತವೆ ಅಂತಕ್ಕಂಥದ್ದು. ಇನ್ನು ಭಾರತ ಮತ್ತು ಮಲೇಷಿಯಾ ಜಂಟಿ ಸೇನಾ ಸಮರಾಭ್ಯಾಸವನ್ನು 2023ರಲ್ಲಿ ಕೈಗೊಳ್ತು. ಅದರ ಹೆಸರು ಏನಪ್ಪ ಅಂದರೆ ಹರಿಮೌ ಶಕ್ತಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅದರ ಹೆಸರಾಗಿರ್ತಕ್ಕಂಥದ್ದು. ಇನ್ನು ಭಾರತದ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಎಲ್ಲಿದೆಪ್ಪ ಅಂದರೆ ಪಾಟ್ನಾದಲ್ಲಿ ಏನಪ್ಪ ಅಂದರೆ 30 ಕೋಟಿ ವೆಚ್ಚದಲ್ಲಿ ಏನಪ್ಪ ಅಂದರೆ ಭಾರತ ಅಭಿವೃದ್ಧಿಪಡಿಸ್ತಾ ಇರೋದು. ಇನ್ನು ಡಾಲ್ಫಿನ್ ದಿನ ನಾವು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಅಕ್ಟೋಬರ್ 5ರಂದು ರಾಷ್ಟ್ರೀಯ ಡಾಲ್ಫಿನ್ ದಿನ ಅಂತ ನಾವು ಏನು ಮಾಡ್ತೀವಪ್ಪ ಅಂದರೆ ಆಚರಣೆ ಮಾಡ್ತೀವಿ. ಯಾವಾಗ ವಿಶ್ವಸಂಸ್ಥೆ ಏನಪ್ಪ ಅಂದರೆ ಡಾಲ್ಫಿನ್ ವರ್ಷ ಅಂತ ಯಾವಾಗ ಆಚರಣೆ ಮಾಡ್ತಪ್ಪ ಅಂದರೆ 2007ರಲ್ಲಿ ಡಾಲ್ಫಿನ್ ವರ್ಷವನ್ನಾಗಿ ವಿಶ್ವಸಂಸ್ಥೆ ಏನು ಮಾಡ್ತಪ್ಪ ಅಂದರೆ ಆಚರಣೆಯನ್ನು ಮಾಡ್ತದೆ. ಇನ್ನು ಗಂಗಾ ನದಿಯಲ್ಲಿರ್ತಕ್ಕಂಥ ಡಾಲ್ಫಿನಿನ ವೈಜ್ಞಾನಿಕ ಹೆಸರು ಯಾವುದಪ್ಪ ಅಂದರೆ ಪ್ಲಾಂಟಿನಿಸ್ಟಾ ಗ್ಯಾಂಗ್ಟೆಕ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳ್ಬೋದು. ಅದರ ವೈಜ್ಞಾನಿಕ ಹೆಸರಪ್ಪ ಅಂದರೆ ಪ್ಲಾಂಟಿನಿಸ್ಟಾ ಗ್ಯಾಂಗ್ಟೆಕ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಡಾಲ್ಫಿನ್ ನದಿಯಲ್ಲಿರ್ತಕ್ಕಂಥ ಗಂಗಾ ನದಿಯಲ್ಲಿರ್ತಕ್ಕಂಥ ಡಾಲ್ಫಿನಿನ ಒಂದು ವೈಜ್ಞಾನಿಕ ಹೆಸರಾಗಿರ್ತಕ್ಕಂಥದ್ದು. ಇನ್ನು 2023-24ನೇ ಸಾಲಿನ HLನ ಒಂದು ಆದಾಯ ಎಷ್ಟು ಏನಪ್ಪ ಅಂದರೆ ಗಳಿಸ್ಕೊಂಡಿದೆಯಪ್ಪ ಅಂದರೆ 29,810 ಕೋಟಿ ರೂಪಾಯಿ ಏನಪ್ಪ ಅಂದರೆ ಲಾಭವನ್ನು ಗಳಿಸ್ಕೊಂಡಿರ್ತಕ್ಕಂಥ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಇನ್ನು ಕರ್ನಾಟಕವು ಮೊದಲ ಬಾರಿಗೆ CK ನಾಯ್ಡು ಟ್ರೋಫಿಯನ್ನು ಜಯಿಸಿರ್ತಕ್ಕಂಥದ್ದು. ಇನ್ನು ಆದೋನಿ ಸಮೂಹದ ಒಡೆತನಕ್ಕೆ ಸೇರಿರ್ತಕ್ಕಂಥ ವಿಶ್ವದ ಅತಿ ದೊಡ್ಡ ತಾಮ್ರ ಉತ್ಪಾದನಾ ಘಟಕವನ್ನು ಎಲ್ಲಿ ಪ್ರಾರಂಭ ಮಾಡಲಿಕ್ಕೆ ಮುಂದಾಗಿದೆಪ್ಪ ಅಂದರೆ ಗುಜರಾತಿನ ಒಂದು ಮುಂದ್ರಾದಲ್ಲಿ ಏನಪ್ಪ ಅಂದರೆ ತಾಮ್ರ ಘಟಕವನ್ನು ಸ್ಥಾಪನೆ ಮಾಡಲು ವಿಶ್ವದ ಅತಿ ದೊಡ್ಡ ತಾಮ್ರದ ಘಟಕವನ್ನು ಸ್ಥಾಪನೆ ಮಾಡಲು ಭಾರತ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ತಮಗೆಲ್ಲ ಗೊತ್ತಿದೆ. ಮಾರ್ಚ್ 8ರಂದು ಏನು ಮಾಡ್ತಪ್ಪ ಅಂದರೆ ಇದನ್ನು ಆಚರಣೆ ಮಾಡ್ತೀವಿ. ಇದರ ಧ್ಯೇಯವಾಕ್ಯ ಏನಪ್ಪ ಅಂದರೆ ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನು ವೇಗಗೊಳಿಸಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ವಾಕ್ಯ ಆಗಿರ್ತಕ್ಕಂಥದ್ದು. ಇನ್ನು
IPL ಮಾದರಿಯಲ್ಲಿ ಹೆಣ್ಣು ಮಕ್ಕಳ WPL 2 ಎರಡನೇ ಆವೃತ್ತಿಯನ್ನು ನಡೆದಿತ್ತು. ಇದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಏನಪ್ಪ ಅಂದರೆ ವಿಜಯಶಾಲಿಯಾಗಿರ್ತಕ್ಕಂಥದ್ದು. ಇನ್ನು ಆರೆಂಜ್ ಕ್ಯಾಪ್, ಇದರಲ್ಲಿ WPLದಲ್ಲಿ ಆರೆಂಜ್ ಕ್ಯಾಪನ್ನು ಯಾರು ಪಡೆದ್ರಪ್ಪ ಅಂದರೆ ಎಲಿಸ್ ಪೇರಿ ಅವರು 347 ರನ್ನನ್ನು ಹೊಡೆಯೋದ್ರ ಮೂಲಕ ಎಲಿಸ್ ಪೇರಿ ಅವರು ಏನು ಮಾಡಿದ್ರಪ್ಪ ಅಂದರೆ ಆರೆಂಜ್ ಕ್ಯಾಪನ್ನು ಪಡೆದರು. ಇನ್ನು ಪರ್ಪಲ್ ಕ್ಯಾಪನ್ನು ಯಾರು ಪಡೆದ್ರಪ್ಪ ಅಂದರೆ ಶ್ರೇಯಾಂಕ ಪಾಟೀಲ್ 13 ವಿಕೆಟ್ಗಳನ್ನು ಪಡೆಯೋದ್ರ ಮೂಲಕ ಶ್ರೇಯಾಂಕ ಪಾಟೀಲ್ ಪರ್ಪಲ್ ಕ್ಯಾಪನ್ನು ಪಡೆದಿರ್ತಕ್ಕಂಥದ್ದು. ಇನ್ನು ಅಜಿಂಕ್ಯ ರಹಾನೆ ಅವರ ಒಂದು ನೇತೃತ್ವದಲ್ಲಿ ಮುಂಬೈ ತಂಡ ಏನು ಮಾಡ್ತಪ್ಪ ಅಂದರೆ 42ನೇ ಬಾರಿ ಏನಪ್ಪ ಅಂದರೆ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು. ನೋಡಿರಿ, 42 ಬಾರಿ 42ನೇ ಬಾರಿ ಏನಪ್ಪ ಅಂದರೆ ರಣಜಿ ಟ್ರೋಫಿಯನ್ನು ಗೆದ್ದುಕೋತದೆ. ರಣಜಿ ಟ್ರೋಫಿಯಲ್ಲಿ ಅಜಿಂಕ್ಯ ರಹಾನೆ ಅವರ ನೇತೃತ್ವದ ತಂಡ ಯಾವ ತಂಡವನ್ನು ಸೋಲಿಸ್ತಪ್ಪ ಅಂದರೆ ವಿದರ್ಭ ತಂಡವನ್ನು ಸೋಲಿಸಿ ಇದು 42 ಬಾರಿ ಏನಪ್ಪ ಅಂದರೆ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು. ಕರ್ನಾಟಕ ಎಷ್ಟು ಬಾರಿ ಪಡೆದುಕೊಂಡಿದ್ದಪ್ಪ ಅಂದರೆ 8 ಬಾರಿ ಏನಪ್ಪ ಅಂದರೆ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು. ಇನ್ನು ಭಾರತೀಯ ಜೀವ ವಿಮಾ ನಿಗಮ ಆಗಿರ್ತಕ್ಕಂಥ LIC ವಿಶ್ವದಲ್ಲೇ ಅತ್ಯಂತ ವಿಮಾ ಬ್ರ್ಯಾಂಡ್ ಹೊಂದಿರತಕ್ಕಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಯಾವುದಪ್ಪ ಅಂದರೆ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತಕ್ಕಂಥದ್ದು. ಜೀವ ವಿಮಾ ಯೋಜನೆಯಲ್ಲಿ ಅತಿ ಹೆಚ್ಚು ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತಕ್ಕಂಥದ್ದು. ಇನ್ನು ಅತಿ ಹೆಚ್ಚು ವಿಮಾವನ್ನು ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂದರೆ ಅಮೇರಿಕ ದೇಶ. ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸಿದ ದೇಶ ಯಾವುದಪ್ಪ ಅಂದರೆ ಇತ್ತೀಚೆಗೆ ಅನುಮೋದನೆ ನೀಡಿತು, ಅದು ಯಾವುದಪ್ಪ ಅಂದರೆ ಥೈಲ್ಯಾಂಡ್ ದೇಶ ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ 2 ತಿಂಡಿ ತಿನಿಸುಗಳನ್ನು ಏನಪ್ಪ ಅಂದರೆ ಇತ್ತೀಚೆಗೆ ರದ್ದು ಮಾಡಿರ್ತಕ್ಕಂಥದ್ದು. ನಿಮ್ಮ ಕ್ಯಾಟನ್ ಕ್ಯಾಡಿ ಮತ್ತು ಗೋಬಿ ಮಂಚೂರಿಯಲ್ಲಿ ಬಳಸಿರ್ತಕ್ಕಂಥ ಕಾಟನ್ ಕಾಡಿಯಲ್ಲಿ ಬಳಸಿರ್ತಕ್ಕಂಥ ರೋಡ್ ಮೈನ್ ಬಿ ಅಂತಕ್ಕಂಥ ಒಂದು ರಾಸಾಯನಿಕ ವಸ್ತುಗಳನ್ನು ಬಳಸಿ ಅದು ಕ್ಯಾಂಡಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಬಳಸ್ತಾರೆ. ಅದೇ ರೀತಿ ಗೋಬಿ ಮಂಚೂರಿಯಲ್ಲಿ ಬಣ್ಣಕ್ಕಾಗಿ ಏನಪ್ಪ ಅಂದರೆ ಬಳಸ್ತಾರಲ್ಲ ಸನ್ಸೆಟ್ ಯೆಲ್ಲೋ ಬಣ್ಣ ಏನಪ್ಪ ಅಂದರೆ ಮತ್ತು ಟಾರ್ಜಿನಿಯನ್ ರಾಸಾಯನಿಕ ಅಂಶವನ್ನು ಬಳಸಿ ಏನಪ್ಪ ಅಂದರೆ ನಾವೆಲ್ಲ ಗೋಬಿ ಮಂಚೂರಿ ತಿಂತೀವಲ್ಲ ಅದರಲ್ಲಿ ಈ ಬಣ್ಣ ಮತ್ತು ಇದನ್ನು ಬಳಸಿದಾಗ ಅದು ಭಾಳಷ್ಟು ಟೇಸ್ಟನ್ನು ಕೊಡ್ತದೆ. ಅದಕ್ಕಾಗಿ ಇದು ನಮ್ಮ ಆರೋಗ್ಯಕ್ಕೆ ಏನಪ್ಪ ಅಂದರೆ ಹಾನಿಕರವಾಗಿರ್ತಕ್ಕಂಥದ್ದು. ಈ 2 ತಿನಿಸುಗಳನ್ನು ಏನಪ್ಪ ಅಂದರೆ ಇತ್ತೀಚೆಗೆ ನಿಷೇಧವನ್ನು ಮಾಡಿದೆ ಅಂತಕ್ಕಂಥದ್ದನ್ನು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಕೃಷ್ಣಾ ಗೋದಾವರಿ ಜಲನಯನ ಪ್ರದೇಶದಲ್ಲಿ ತೈಲ ನಿಕ್ಷೇಪ ತೆಗೆಯತಕ್ಕಂಥ ಒಂದು ಕಚ್ಚಾ ತೈಲ ಹೊತ್ತಂತಕ್ಕಂಥ ಹಡಗು ಏನು ಮಾಡ್ತಪ್ಪ ಅಂದರೆ ಮಂಗಳೂರಿಗೆ ಬರ್ತದೆ. ಆ ಮಂಗಳೂರಿನ ಬಂದಿರತಕ್ಕಂಥ ಹಡಗಿನ ಹೆಸರು ಅಂತ ನಿಮ್ಗೆ ಕೇಳ್ತಾರೆ, ಅದು ಸ್ವರ್ಣ ಸಿಂಧು ಹಡಗು ಅಂತಕ್ಕಂಥದ್ದು. ಅದು ಎಲ್ಲಿಗೆ ಬರ್ತದಪ್ಪ ಅಂದರೆ ಮಂಗಳೂರಿಗೆ ಬಂತು. ಆ ಮಂಗಳೂರಿನಿಂದ ಎಲ್ಲಿಂದ ಅದು ಕೃಷ್ಣ ಗೋದಾವರಿ ಜಲನಯನ ಪ್ರದೇಶದಲ್ಲಿ ಇರ್ತಕ್ಕಂಥ ಕಚ್ಚಾ ತೈಲನ್ನು ಹೊತ್ಕೊಂಡು ಏನು ಮಾಡ್ತಪ್ಪ ಅಂದರೆ ಮಂಗಳೂರಿಗೆ ಬರ್ತದೆ. ಅದರ ಹಡಗಿನ ಹೆಸರು ಯಾವುದಪ್ಪ ಅಂದರೆ ಸ್ವರ್ಣ ಸಿಂಧು. ಇನ್ನು ಸಾರ್ವತ್ರಿಕ ಸ್ವೀಕಾರ ದಿನ ಅಂತ ನಾವು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಮಾರ್ಚ್ 28ರಂದು ಆಚರಣೆ ಮಾಡ್ತೀವಿ. ನೋಡಿರಿ, ಮಿಮಾಮಿ ಪ್ರಶಸ್ತಿ ಏನಪ್ಪ ಅಂದರೆ ಇತ್ತೀಚೆಗೆ ಪ್ರಕಟವಾಗಿರ್ತಕ್ಕಂಥದ್ದು. ಭಾರತದ ರೋಹನ್ ಬೋಪನ್ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡೆ ಅವರು ಮಿಯಾಮಿ ಓಪನ್ ಪುರುಷರ ಡಬಲ್ ಸ್ಪರ್ಧೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪ್ರಶಸ್ತಿಯನ್ನು ಇವರು ಪಡೆದಿರ್ತಕ್ಕಂಥದ್ದು. ನೋಡಿರಿ, ಮಿಯಾಮಿ ಓಪನ್ ಸ್ಪರ್ಧೆ, ಓಪನ್ ಟೆನ್ನಿಸ್ ಟೂರ್ನಮೆಂಟ್, ಅದರಲ್ಲಿ ರೋಹನ್ ಬೋಪನ್ ಮತ್ತು ಆಸ್ಟ್ರೇಲಿಯಾ ಮ್ಯಾಥ್ಯೂ ಎಬ್ಡೆ ಅವರು ಏನಪ್ಪ ಅಂದರೆ ಪುರುಷರ ಡಬಲ್ಸ್ನಲ್ಲಿ ಏನಪ್ಪ ಅಂದರೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾದರೆ ಸಿಂಗಲ್ಸ್ನಲ್ಲಿ ಯಾರು ಪಡ್ಕೊಂಡ್ರು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಬರ್ಬೋದು. ಇಟಲಿಯ ಯಾನಿಕ್ ಸಿನ್ನರ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಮಿಯಾಮಿ ಓಪನ್ ಸಿಂಗಲ್ಸ್ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥದ್ದು. ಇನ್ನು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದ ದೇಶ ಯಾವುದು ಅಂತ ಕೇಳಿದ್ರೆ ಇದು ಹೋಗ್ಬಿಟ್ಟಿದೆ, ಇದು ಉತ್ತರಾಖಂಡ ಅಂತಕ್ಕಂಥದ್ದು. ಇನ್ನು ಹರಿಯಾಣದ ನೂತನ ಮುಖ್ಯಮಂತ್ರಿಯಾಗಿ ನಯಾಬ್ ಸಿಂಗ್ ಅವರು ಏನಪ್ಪ ಅಂದರೆ ಹರಿಯಾಣದ ಮುಖ್ಯಮಂತ್ರಿಯಾಗಿ ನೇಮಕಗೊಂಡಿರ್ತಕ್ಕಂಥದ್ದು. ಇನ್ನು ಹಾಲ್ ಆಫ್ ಫೇಮ್ ಅಂದರೆ ವಿಶ್ವ ಬಿಲಿಯರ್ಡ್ಸ್ನಲ್ಲಿ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂದರೆ ಅಡ್ವಾಣಿ. ಅದು ಪಂಕಜ್ ಅಡ್ವಾಣಿಯನ್ನು ಏನು ಮಾಡ್ತಾರಪ್ಪ ಅಂದರೆ ವಿಶ್ವ ಬಿಲಿಯರ್ಡ್ಸ್ನ ಹಾಲ್ ಆಫ್ ಫೇಮ್ ಪ್ರಶಸ್ತಿ ಏನಪ್ಪ ಅಂದರೆ ಪಂಕಜ್ ಅಡ್ವಾಣಿಯನ್ನು ಪಡಿತಾನೆ ಅಂತಕ್ಕಂಥದ್ದು. ಇಷ್ಟು ಏನಪ್ಪ ಅಂದರೆ ಸ್ಪರ್ಧಾ ವಿಜೇತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಘಟನೆಗಳ ಒಂದು ವಿವರಣೆಯನ್ನು ನಾನು ಹೇಳ್ತಾ ಬಂದೀನಿ. ಇಷ್ಟು ಏನಪ್ಪ ಅಂದರೆ ಸಾಕು. ನೀವು ಯಾರು ಸ್ಪರ್ಧಾ ವಿಜೇತವನ್ನು ತೆಗೆದುಕೊಂಡು ಓದಿಲ್ವೋ ಇದು ಒಂದು ವಿಡಿಯೋವನ್ನು ನೀವು ನೋಡಿದರೆ ಸಾಕು. ಸ್ಪರ್ಧಾ ವಿಜೇತದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ಕೊಡ್ತದೆ. ದಯವಿಟ್ಟು ತಾವೆಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.